ಸರ್ ನೀವು ಇಂಜಿನಿಯರ್ ಆಗಿ ಪೊಲಿಟಿಕಲ್ ಯಾಕೆ ಎಂಟ್ರಿ ಕೊಟ್ರಿ? ಅಪ್ಪ ರಾಜಕೀಯದಲ್ಲಿದ್ರು ಅಂತನಾ? 2004ರಲ್ಲಿ ದಿನೇಶ್ ಗುಂಡ್ರಾವ್ ಅವರು ನನ್ನನ್ನ KPYC ಸೇರಿಸ್ಕೊಂಡ್ರು. ನಾನೇ ಯಂಗೆಸ್ಟ್ ಜನರಲ್ ಸೆಕ್ರೆಟರಿ. ಅದು ಸ್ವಲ್ಪ ವಿವಾದಕ್ಕೂ ಕೂಡ ಕಾರಣ ಆಯ್ತು. ಅಪ್ಪನಿಗೆ ಇಷ್ಟ ಆಯ್ತಾ ನೀವು ರಾಜಕೀಯ? ಇಲ್ಲ, ನನ್ನ ತಂದೆಗೆ ಇಷ್ಟ ಆಗಲಿಲ್ಲ. ನಾನು ಯೂತ್ ಕಾಂಗ್ರೆಸ್ ಸೇರ್ಕೊಂಡಿದ್ದು ಕೂಡ ಅವ್ರಿಗೆ ಹೇಳ್ದೇನೆ ಸೇರ್ಕೊಂಡಿದ್ದು. ದುಡಿಯೋ ವಯಸ್ಸಲ್ಲಿ ನೀನ್ ಯಾಕೆ ರಾಜಕೀಯ ಮಾಡ್ತೀಯ, ದುಡಿಯೋದು ಬಿಟ್ಬಿಟ್ಟು ಅಂತೆಲ್ಲ ಬೈದ್ರು. ರಾಜಕೀಯ ತುಂಬಾ ಕಲರ್ಫುಲ್ ಆಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸರ್, ಏನ್ ಹೇಳ್ತೀರಾ? ಏನ್ ಅನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ? ಇದಕ್ಕಿಂತ ಒಳ್ಳೆ ಪಕ್ಷ ಭಾರತದಲ್ಲಿ ಬೇರೆ ಯಾವುದೂ ಇಲ್ಲ. 7 kg ಕೊಡ್ತಾ ಇದ್ದ ಅಕ್ಕಿನ 3 kg ಮಾಡಿದ್ರು, ಬೆಲೆಗಳೆಲ್ಲ ಜಾಸ್ತಿ ಮಾಡಿದ್ರು. ಅದ್ರ ಮೇಲೆ ಸೆಂಟ್ರಲ್ ಗವರ್ಮೆಂಟ್ ಹೊಡೆತ. ಇಷ್ಟರ ಮಧ್ಯೆ ಈ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಜನಗಳನ್ನ ಸೋಂಬೇರಿ ಮಾಡ್ತೀರಾ. ಇವತ್ತು ಈ ಗ್ಯಾರಂಟಿ ಯೋಜನೆಗಳು ದೇಶಕ್ಕೆ ಮಾದರಿ ಆಗಿದೆ. ಬಿಜೆಪಿ ಕೂಡ ಎಲ್ಲೆಲ್ಲಿ ಎಲೆಕ್ಷನ್ ಹೋಗ್ತಾ ಇದೆಯೋ ಅಲ್ಲಿ ಈ ಗ್ಯಾರಂಟಿಗಳದ್ದು ಅವರು ನಕಲು ಮಾಡಿ ಗ್ಯಾರಂಟಿಗಳನ್ನ ಘೋಷಣೆಗಳು ಮಾಡ್ತಾರೆ. ಬಿಜೆಪಿಯವರು ನಾವು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಇದು ಒಂದ್ 4 ತಿಂಗಳು ಕೊಡ್ತಾರೆ, ನಿಲ್ಸ್ಬಿಡ್ತಾರೆ, ಅಥವಾ ಕೊಡೋದೇ ಇಲ್ಲ ಅಂತ ಹೇಳಿದ್ರು. 2.5 ವರ್ಷ ಆಗ್ತಾ ಇದಲ್ಲ, ಕೊಡ್ತಾನೆ ಇದೀವ. ನಾವು ಏರೋಪ್ಲೇನ್ ಬಿಡ್ತೀವಿ, ಏರೋಡ್ರಮ್ಗಳು ಕಟ್ಟಿಸ್ತೀವಿ, ಇಂಥವು ಬೇಕಾಗಲ್ಲ. ಇದು ಬೇಸಿಕ್ ಬೇಕಾಗಿರುತ್ತೆ. ಸರ್ ಕಾಂಗ್ರೆಸ್ ಸರ್ಕಾರ ಫೈನಾನ್ಷಿಯಲಿ ಫಿಟ್ ಇದೆಯಾ ಸರ್? ಎಲ್ಲಿ ಕಡಿಮೆ ಮಾಡಿದೆ? ಈಗ ಸಿದ್ದರಾಮಯ್ಯನವರು 9 ಬಾರಿ ಅವರು ಬಜೆಟ್ ಪ್ರೆಸೆಂಟ್ ಮಾಡಿದವರು. ಅವ್ರು ಯೋಚನೆ ಮಾಡದೆ ಮಾಡ್ತಾರ? ನಿಮಗೆ ಟಿಕೆಟ್ ಕೊಟ್ಟಾಗ ಇಬ್ರು ಜಗಳ, 3ನವನಿಗೆ ಲಾಭ ಅನ್ನೋ ತರ ಎಲ್ಲ ಚರ್ಚೆಗಳು ಶುರುವಾಯ್ತು. MP ಟಿಕೆಟ್ ಅನ್ನೋದು ಒಂದು ಚಿಕ್ಕ ವಿಷಯ ಅಲ್ಲ. ನನ್ನ ಕೈಲಿ ಆಗುತ್ತ ಅನ್ನೋದೇ ನನಗೆ ಅನುಮಾನ ಇದೆ. ಬಟ್ ನನಗೆ ಧೈರ್ಯ ತುಂಬಿದ್ರು. 18 ದಿನ ಸಿಕ್ಕಿರ್ಬೋದು ನನಗೆ ಪ್ರಚಾರಕ್ಕೆ. ಕೋಲಾರ ಇತಿಹಾಸದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ 6,25,000 ತಗೊಂಡಿರ್ಲಿಲ್ಲ. ರಾಜಕೀಯದಲ್ಲಿ ನಿಮ್ಗೆ ತುಂಬಾ ಖುಷಿ ಕೊಟ್ಟಂತಹ ದಿನಗಳು ಏನು ಸರ್? ದೊಡ್ಡ ಲೀಡರು ನನಗೆ ಅಂತ ಜವಾಬ್ದಾರಿ ಕೊಟ್ಟು ನನ್ನ ನಂಬಿ ಕೊಟ್ಟಿದಾರಲ್ಲ ಅಂತ ಹೇಳಿ ಬಹಳ ಸಂತೋಷ ಪಟ್ಟೆ. ಕ್ಯಾಸ್ಟ್ ಅನ್ನೋದು ರಾಜಕೀಯದಲ್ಲಿ ನೆಗೆಟಿವ್ ಅನ್ಸುತ್ತಾ ಪಾಸಿಟಿವ್ ಅನ್ಸುತ್ತಾ ನಿಮ್ ಪ್ರಕಾರ? ಕ್ಯಾಸ್ಟ್ ಆಲ್ಸೋ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿಗಳು ಇಲ್ಲ ಅಂದ್ರೆ ರಾಜಕೀಯ ಬಿಡಿ, ಎಸ್ಪೆಷಲಿ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಅವರು ಶಾಲೆಗೂ ಹೋಗಕ್ಕಾಗಲ್ಲ. ನಿಮ್ಗೆಲ್ಲ ತುಂಬಾ ಟೈಮ್ ಸಿಗುತ್ತಾ ಫ್ಯಾಮಿಲಿಗೆಲ್ಲ ಟೈಮ್ ಕೊಡೋ? ರಾಜಕಾರಣಿಗಳಿಗೆ ಫ್ಯಾಮಿಲಿ ಲೈಫು ಸಫರ್ ಆಗತ್ತೆ, ಬಹಳಷ್ಟು ಟೈಮ್ ಕೊಡಕ್ಕಾಗಲ್ಲ. ಟೀಚರ್ಸ್ ನೆಲ್ಲ ಗೋಳಿಕೊಂಡಿದ್ದೀರಾ ಸರ್? ಸಿಕ್ಕಲ್ಲ. ಯಾವಾಗ್ಲೂ ನೀನ್ ಉದ್ಧಾರ ಆಗಲ್ಲ, ನೀನ್ ಹಿಂಗ್ ಆಗ್ತೀನಿ, ನೀನ್ ರೌಡಿ ಆಗ್ತೀನಿ, ಎಲ್ಲ ಹೇಳೋರೆ. ಮುಂದಿನ ರಾಜಕೀಯ ಜೀವನದಲ್ಲಿ ಏನಾಗ್ಬೇಕಂತ ಅನ್ಕೊಂಡಿದ್ರೆ? ಹೋಪ್ ನೆಕ್ಸ್ಟ್ MLA ಟಿಕೆಟ್, MP ಟಿಕೆಟ್ ಕೊಟ್ರೆ ಗೆದ್ದು ನಾನು ಒಂದು ಜನಸೇವೆ ಮಾಡ್ಬೇಕಂತ ಬಹಳ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ. ವೀಕ್ಷಕರೇ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಒಬ್ರು ವಿಶೇಷ ಅತಿಥಿಯನ್ನ ನಿಮ್ಗೆ ಪರಿಚಯ ಮಾಡಿಸ್ತಾ ಇದೆ. ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು KPCCಯಲ್ಲಿ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ನಿರ್ವಹಿಸಿದಂತಹವರು. ಸರಿಸುಮಾರು 25ರಿಂದ 30 ವರ್ಷಗಳ ರಾಜಕೀಯ ಇತಿಹಾಸ. ಕೋಲಾರದಲ್ಲಿ ಭಾರಿ ಸದ್ದು ಮಾಡಿದಂಥವರು. ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ನ ನಾಯಕರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗೌತಮ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದೆ. ಓಕೆ ಸರ್, ಕೋಲಾರದ ಎಲೆಕ್ಷನ್ ಟೈಮಲ್ಲಿ ಕಳೆದ ಬಾರಿ ನಾವು ನಿಮ್ಮನ್ನ ಮಾತಾಡಿದ್ದು. ಸೊ ತುಂಬಾ ದಿನಗಳಾದ್ಮೇಲೆ ಮಾತಾಡ್ತಾ ಇದ್ದೀವಿ. ಹೇಗಿದೆ ಸರ್ ರಾಜಕೀಯ ಜೀವನ? ರಾಜಕೀಯ ಜೀವನ ಚೆನ್ನಾಗಿದೆ. ರಾಜಕೀಯ ಅನ್ನೋದು ಒಂದು ಪ್ಯಾಷನ್. ಆ ಪ್ಯಾಷನ್ ಇದ್ರೇ ನೀವು ರಾಜಕೀಯ ಮಾಡೋಕ್ಕಾಗೋದು. ನನಗಂತೂ ಇದರಲ್ಲಿ ಏನಾದ್ರೂ ಆಗಬೇಕು, ದುಡ್ಡು ಮಾಡಬೇಕು ಅಂತ ಬಂದವನಲ್ಲ. ರಾಜಕೀಯ ನಂದು ಒಂದು ಪ್ಯಾಷನ್ ಅಷ್ಟೇ. ನಮ್ಮ ತಂದೆ ರಾಜಕೀಯದಲ್ಲಿದ್ದರು. ಅವರು ನಮ್ಮ ಥರ ಯೂತ್ ಕಾಂಗ್ರೆಸ್ ಇಂದ ಬಂದವರು. ಯೂತ್ ಕಾಂಗ್ರೆಸ್ ಇಂದ ಬಂದು 1983ಯಲ್ಲಿ ಮೊದಲ ಬಾರಿಗೆ ಕೌನ್ಸಿಲರ್ ಆಗಿದ್ರು. ಮತ್ತೆ 90ಯಲ್ಲಿ 2ನೇ ಬಾರಿಗೆ ಕೌನ್ಸಿಲರ್ ಆಗಿ ಬೆಂಗಳೂರು ಮೇಯರ್ ಆಗಿದ್ರು. ಅವ್ರನ್ನ ನೋಡ್ಕೊಂಡು ಬೆಳೆದಂತ ನನಗೂ ಅದೇ ರೀತಿ ಸ್ವಲ್ಪ ರಾಜಕೀಯ ಕಡೆ ಎಳೀತು. ನಾನು ರಾಜಕೀಯದಲ್ಲಿ ಇರಬೇಕು ಅಂತ ಹೇಳಿ ನಾನು ಇಂಜಿನಿಯರಿಂಗ್ ಸೇರ್ಕೊಂಡಾಗ, ನಮ್ದು ಬಹಳ ಸ್ಟ್ರಿಕ್ಟ್ ಕಾಲೇಜು, RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ಒಂಥರ ಕಾನ್ವೆಂಟ್ ಅಂತ ಕರೀತಾರೆ. ಯಾರನ್ನು ಗೇಟ್ ಒಳಗಡೆ ಅಲೋ ಮಾಡ್ತಾರಲ್ಲ ಬೇರೆಯವ್ರನ್ನ, ಅಂತ ಕಾಲೇಜ್. ಸೊ ಅಲ್ಲಿ ಆಕ್ಟಿವಿಟೀಸ್ ಮಾಡಕ್ ನಮ್ಗೆ ಆಗ್ತಾ ಇರಲಿಲ್ಲ. ಅವಾಗ ಯಾವ್ದೋ ಪ್ರೊಟೆಸ್ಟು ರ್ಯಾಲಿಗಳಿದ್ದಾಗ ನನ್ನ ಫ್ರೆಂಡ್ಸು ಕರಿಯೋರು, ನಾನು ಅವ್ರ ಜೊತೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಒಂದು ಮೆಂಬರ್ ಆಗಿದ್ದೆ ಅಷ್ಟೇ. ನಾನೇನು ಆಫೀಸ್ ಬೇರೆಯವ್ರ ಥರ ಆಗಲಿಲ್ಲ. NSU ಇದ್ದಾಗ ಮೆಂಬರ್ ಆಗಿದ್ದೆ. ಆಗ ಸಲೀಂ ಅಹಮದ್ ಅವರು, ಸ್ಟಾಲಿನ್ ಅವರು, ಇವರೆಲ್ಲ ನನಗೆ ಪರಿಚಯ ಆಗಿದ್ದ NSU ಇದ್ದಾಗಲೇ. ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ದಿನೇಶ್ ಗುಂಡ್ರಾವ್ ಅವ್ರನ್ನ ಭೇಟಿ ಮಾಡಿದೆ. ಭೇಟಿ ಮಾಡಿ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ದಿನೇಶ್ ಗುಂಡ್ರಾವ್ ಅವ್ರು ಕೇಳಿದಾಗ, ನಿನ್ನ ಒಂದೇ ಸಲ ನಾನು ಸ್ಟೇಟ್ ಕಮಿಟಿಗೆ ತಗೊಳಕ್ಕಾಗಲ್ಲ, ಡಿಸ್ಟ್ರಿಕ್ಟ್ ಕಮಿಟಿಯಿಂದ ಬಾ ಅಂತ ಹೇಳಿ ನನಗೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆರಾಧ್ಯ ಅಂತಿದೆ, ಅವ್ರನ್ನ ಪರಿಚಯ ಮಾಡಿಕೊಟ್ಟು ಅವ್ರ ಕಮಿಟಿಗೆ ನನ್ನ ಸೇರಿಸಿದ್ರು. ಅಲ್ಲಿಂದ ಎಕ್ಸಾಕ್ಟ್ ಆಗಿ ನಂದು ರಾಜಕೀಯ ಜೀವನ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆರ್ಗನೈಸೇಷನ್ ಸೆಕ್ರೆಟರಿ ಆಗಿ ಸೇರ್ಕೊಂಡೆ. ನನ್ನ ಕೆಲಸ ನೋಡಿ ಜನರಲ್ ಸೆಕ್ರೆಟರಿ ಮಾಡಿದ್ರು, ಆಮೇಲೆ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು. 2004ರಲ್ಲಿ ದಿನೇಶ್ ಗುಂಡ್ರಾವ್ ಅವರು ನನ್ನನ್ನ KPCCಗೆ ಸೇರಿಸ್ಕೊಂಡ್ರು. KPYCC ಅವ್ರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು. ಅವರು ದಿನೇಶ್ ಗುಂಡ್ರಾವ್ ಅವ್ರ ಕಮಿಟಿಯಲ್ಲಿ ನಾನು ಸೇರ್ಕೊಂಡು ನಾನು ಮಂಗಳೂರು ಇನ್ಚಾರ್ಜ್ ಆಗಿದ್ದೆ. ಆ ನಂತರ
ಬದಲಾವಣೆ ಆಯಿತು. ದಿನೇಶ್ ಗುಂಡೂರಾವ್ ಅವರು ಬಿಟ್ಟು ಸದಾನಂದ ಡಂಗಣ್ಣವರು ಅಂತ ಹುಬ್ಳಿ ಕಡೆಯವರು ನಮಗೆ ಪ್ರೆಸಿಡೆಂಟ್ ಆಗಿದ್ರು. ಆಗಲೂ ಕೂಡ ನಾನು ಸೆಕ್ರೆಟರಿ ಆಗಿದ್ದೆ. ಆಮೇಲೆ ನನಗೆ ಕೃಷ್ಣ ಬೈರೇಗೌಡರು ಪ್ರೆಸಿಡೆಂಟ್ ಆದರು. ಕೃಷ್ಣ ಬೈರೇಗೌಡರು ಪ್ರೆಸಿಡೆಂಟ್ ಆದಾಗ ನಮ್ಮ ಕಮಿಟಿಯಲ್ಲಿ ಘಟಾನುಘಟಿಗಳಿದ್ರು. ಅಜಯ್ ಸಿಂಗ್, ಪ್ರಿಯಾಂಕ್ ಖರ್ಗೆ, ರಿಜ್ವಾನ್ ಅರ್ಷದ್, ಶ್ರೀನಿವಾಸ್ ಮಾನೆ, ಇವರೆಲ್ಲ ನಮ್ಮ ಆಫೀಸ್ ಬೇರರ್ಸ್. ಸೊ ನನಗೆ ಅವರು ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟರು. ಸೊ ಕಂಪ್ಲೀಟ್ ಸ್ಟೇಟ್ನ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು. ಅದು ಒಳ್ಳೆ ಆಪರ್ಚುನಿಟಿ ಕೊಟ್ಟರು ನನಗೆ ಕೃಷ್ಣ ಬೈರೇಗೌಡರು. ಅಲ್ಲಿಂದ ಮುಂದೆ 2011ಕ್ಕೆ ಎಲೆಕ್ಷನ್ ಸಿಸ್ಟಮ್ ಬಂತು. ಎಲೆಕ್ಷನ್ ಸಿಸ್ಟಮಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಮಗೆ 35 ರೀಚ್ ಆಗಿಬಿಟ್ಟಿದ್ವಿ. ನಮ್ಮ ಯೂತ್ ಕಾಂಗ್ರೆಸ್ಸಲ್ಲಿ ಎಲೆಕ್ಷನ್ ನಿಲ್ಲಬೇಕು ಅಂದರೆ ಯು ಹ್ಯಾವ್ ಟು ಬಿ ಬಿಲೋ 35. ಯೂತ್ ಕಾಂಗ್ರೆಸ್ ಎಂಟರ್ ಆದಮೇಲೆ 35 ಆದರೂ ನಡೆಯುತ್ತೆ. ಬಟ್ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಸಿಸ್ಟಮಲ್ಲಿ ಎಂಟರ್ ಆಗಬೇಕಾದ್ರೆ ಅಲ್ಲಿ ಮಾನದಂಡ ಆಯಿತು 35 ವರ್ಷ ದಾಟಿರಬಾರ್ದು. ಸೊ ಹಂಗಾಗಿ ಸುಮಾರು ಜನ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ. 2011ರಲ್ಲಿ ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿದ್ದರು. ಪರಮೇಶ್ವರ್ ಅವರ ಕಮಿಟಿಯಲ್ಲಿ ನಾನು ಜನರಲ್ ಸೆಕ್ರೆಟರಿ ಆಗಿ ನನ್ನನ್ನು ನೇಮಕ ಮಾಡಿದ್ರು. ನಾನೇ ಯಂಗೆಸ್ಟ್ ಜನರಲ್ ಸೆಕ್ರೆಟರಿ ಅವರು. ಅದು ಸ್ವಲ್ಪ ವಿವಾದಕ್ಕೂ ಕೂಡ ಕಾರಣ ಆಯಿತು. ಭಾಳ ಜನ ಸೀನಿಯರ್ಸ್ ಇದ್ದರು XMPಗಳಲ್ಲಿ, ಅವರೆಲ್ಲ ಸೆಕ್ರೆಟರಿ. ನನ್ನನ್ನು ಮಾತ್ರ ಜನರಲ್ ಸೆಕ್ರೆಟರಿ ಮಾಡಿದ್ದೀರಾ ಅಂತ ಹೇಳಿ ದೊಡ್ಡ ಗಲಾಟೆನೇ ಆಯಿತು. ಅದನ್ನೆಲ್ಲ ಪರಿಹಾರ ಮಾಡಿಕೊಂಡು ನನಗೆ ಯಾದಗಿರಿ ಇನ್ಚಾರ್ಜ್ ಕೊಟ್ಟರು. ಭಾಳ ದೂರ ಯಾದಗಿರಿ, ಗುಲ್ಬರ್ಗ ಪಕ್ಕದಲ್ಲಿರೋದು. ಆದರೂ ಕೂಡ ನಾವೇನು ಕೆಲಸ ಮಾಡೋರಲ್ಲ, ಎಲ್ಲಿದ್ರು ಕೆಲಸ ಮಾಡ್ತೀವಿ. ಆರ್ಗನೈಸೇಷನ್ ಅಂದರೆ ನನಗೆ ಭಾಳ ಪ್ರಾಣ. ಸುಮಾರು 9 ವರ್ಷಗಳ ಕಾಲ ನಾನು ಯಾದಗಿರಿ ಇನ್ಚಾರ್ಜ್ ಇದ್ದೆ. ಅದಾದ ನಂತರ 2019ರಲ್ಲಿ ಕಮಿಟಿ ಡಿಸಾಲ್ವ್ ಮಾಡಿದ್ರು. ಆಮೇಲೆ 2023ರಲ್ಲಿ ನಾಯಕರು DK ಶಿವಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ನನ್ನನ್ನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮಾಡಿದ್ರು. ಈಗ ಸದ್ಯಕ್ಕೆ ನಾನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಕೆಲಸ ಮಾಡ್ತೀವಲ್ಲ, ಏನು ಕೊಟ್ಟರು ಮಾಡ್ತೀವಿ. ನಾನು ಕೇಳದೇನೆ ಸುಮಾರು ಕೊಟ್ಟಿದ್ದೆ. ನಾನು ಇಲ್ಲ, ಅವ್ನು ಗೌತಮ್ ಕೆಲಸ ಮಾಡ್ತಾನೆ, ಅವನಿಗೆ ಪೊಸಿಷನ್ ಕೊಡ್ಬೇಕು ಅಂತಾನೆ ನನಗೆ ಎಲ್ಲ ಹುಡ್ಕೊಂಡೇ ಬಂದಿದ್ದೆ ನನ್ನ ಹುದ್ದೆಗಳಲ್ಲಿ. ಹೌದು, ಕೋಲಾರದ ಟಿಕೆಟ್ ವಿಚಾರ ಕೂಡ ಹಾಗೆ ಆಯ್ತು ಅಂತ ಅನ್ಸುತ್ತಲ್ವಾ ಸರ್? ಹೌದು, ಕೋಲಾರ ಕೇಳ್ದೇನೆ ಕೊಟ್ಟಿದ್ದಾರೆ. ನಾನೇನ್ ಕೇಳಿರ್ಲಿಲ್ಲ. ಆಗಲ್ಲ ವಿವಾದ ನಡೀತಾ ಇತ್ತಲ್ಲ, ಹಂಗಾಗಿ ಯಾರನ್ನ ಮಾಡಬೇಕು, ಎಲ್ಲರೂ ಒಪ್ಪುವಂತ ಕ್ಯಾಂಡಿಡೇಟ್ ಯಾರಾಗಬೇಕು ಅಂತ ಅವ್ರು ಹುಡುಕಾಟ ನಡೆಸಿದ್ದಾಗ ಅಧ್ಯಕ್ಷರ ಕಣ್ಣಿಗೆ ಬಿದ್ದಿದ್ದು ನಾನು. CM ಅವ್ರ ಜೊತೆ ಅವರು ಸಮಾಲೋಚನೆ ಮಾಡಿದಾಗ ಅವರು ಕೂಡ ಒಳ್ಳೆ ಹುಡುಗ ಮಾಡ್ಬೋದು ಅಂತ ಹೇಳಿ ನನ್ನನ್ನ ಕ್ಯಾಂಡಿಡೇಟ್ ಆಗಿ ಮಾಡೋದು. ಸರ್, ನೀವು ಇಂಜಿನಿಯರ್ ಆಗಿ ಪೊಲಿಟಿಕಲ್ ಯಾಕೆ ಎಂಟ್ರಿ ಕೊಟ್ರಿ? ಅಪ್ಪ ರಾಜಕೀಯದಲ್ಲಿದ್ರು ಅಂತಾನಾ ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇತ್ತಾ? ನನಗೆ ಮೊದಲಿಂದನೂ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್. ಮೂಲ ಕಾರಣ ನನ್ನ ತಂದೆ. ಅಪ್ಪನಿಗೆ ಇಷ್ಟ ಆಯ್ತಾ ನೀವು ರಾಜಕೀಯ? ಇಲ್ಲ, ನನ್ನ ತಂದೆಗೆ ಇಷ್ಟ ಇರಲಿಲ್ಲ. ನಾನು ಯೂತ್ ಕಾಂಗ್ರೆಸ್ ಸೇರ್ಕೊಂಡಿದ್ದು ಕೂಡ ಅವ್ರಿಗೆ ಹೇಳ್ದೇನೆ ಸೇರ್ಕೊಂಡಿದ್ದು. ಅದಾದ್ಮೇಲೆ ಗೊತ್ತಾಯ್ತು, ಬೈದ್ರು, ನಿನ್ಗೆ ಯಾಕೆ ದುಡಿಯೋ ವಯಸ್ಸಲ್ಲಿ ನೀನ್ ಯಾಕೆ ರಾಜಕೀಯ ಮಾಡ್ತೀಯ, ದುಡಿಯೋದು ಬಿಟ್ಬಿಟ್ಟು ಅಂತೆಲ್ಲ ಬೈದ್ರು. ಬಟ್ ನಾನು ಎರಡು ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಹೇಳಿ ನಾನು ಇಂಜಿನಿಯರಿಂಗ್ ಮುಗಿದ ಮೇಲೆ ನಾನು ಕಾಂಟ್ರಾಕ್ಟ್ಸ್ BBMP ಕಾಂಟ್ರಾಕ್ಟ್ಸ್ ಮಾಡಿಸ್ತಾ ಇದ್ದೆ. BBMP ಕಾಂಟ್ರಾಕ್ಟ್ಸ್ ಮಾಡಿಸ್ತಾ ಇದ್ದೆ. ಆಮೇಲೆ ಸೇಲ್ ಬಿಲ್ಡಿಂಗ್ಗಳು ಮಾಡ್ತಾ ಇದ್ದೆ. ಅವಾಗ ಒಳ್ಳೆ ಚೆನ್ನಾಗಿತ್ತು ಮಾರ್ಕೆಟ್. ಸೇಲ್ ಬಿಲ್ಡಿಂಗ್ಗಳು ಮಾಡ್ತಾ ಇದ್ದೆ. ಆಮೇಲೆ ಬೇರೆ 30, 40, 40, 60 ಸೈಟ್ಗಳು ನನ್ನ ಕಾಂಟ್ರಾಕ್ಟ್ ಸಿಗೋದು ಮಾಡ್ತಾ ಇದ್ದೆ. ಸೈಡ್ ಬೈ ಸೈಡ್ ರಾಜಕೀಯನೂ ಮಾಡ್ತಾ ಇದ್ದೆ, ಬಿಸ್ನೆಸ್ ಮಾಡ್ತಾ ಇದ್ದೆ. ನನಗೇನು ತೊಂದರೆ ಆಗಲಿಲ್ಲ. ಸೊ ಅದರಿಂದ ನನಗೆ ಯಾವತ್ತು ಬರೀ ರಾಜಕೀಯ ಮಾಡಿದ್ರೆ ಹಿನ್ನಡೆ ಆಗ್ತಾ ಇದ್ದೇನೆ. ಬಟ್ ಎರಡೂ ಮಾಡ್ಕೊಂಡ್ ಬಂದಿರೋದ್ರಿಂದ ನನಗೆ ಕಂಫರ್ಟಬಲ್ ಆಗಿದೆ. ರಾಜಕೀಯ ನಿಮ್ಗೆ ಕಲರ್ಫುಲ್ ಅಂತ ಅನ್ಸುತ್ತಾ, ಇದಂದ್ರೆ ಓಕೆ ಅನ್ಸುತ್ತಾ, ಬ್ಲಾಕ್ ಅಂಡ್ ವೈಟ್ ಅಂತ ಅನ್ಸುತ್ತಾ? ಪ್ಯಾಷನ್ ಅಂತ ಹೇಳಿದ್ರಿ. ರಾಜಕೀಯ ತುಂಬಾ ಕಲರ್ಫುಲ್ ಆಗಿದೆ. ಆ ಸಿಸ್ಟಮ್ ಅಲ್ಲಿದ್ದು ನೋಡಿದ್ರೆ ನಮಗೆ ಈ ಬೇರೆಯವ್ರಿಗೂ ನಮಗೂ ಬಹಳ ವ್ಯತ್ಯಾಸ. ಬೇರೆಯವರು ಸಡನ್ ಆಗಿ ಒಂದು ಡಿಸಿಷನ್ ಬಂದ್ಬಿಡ್ತಾರೆ. ರಾಜಕೀಯ ಅಂದ್ರೆ ಸುಮಾರು ಜನ ಹೇಳ್ತಾರಲ್ಲ, ಲಾಸ್ಟ್ ರಿಸಾರ್ಟ್ ಆಫ್ ಸ್ಕೌಂಡ್ರಲ್ಸ್, ಅದು ಇದು ಬಹಳ. ಬಟ್ ರಾಜಕೀಯದಲ್ಲಿ ಇರೋರ್ಗೆ ಗೊತ್ತು ಕಷ್ಟ ಸುಖಗಳು. ಆಮೇಲೆ ನೀವು ಬಹಳ ಆಂಬಿಷನ್ ಇಟ್ಕೊಂಡ್ರೆ ನೀವು ಬಹಳ ತೊಂದರೆ ತಗೋಬೇಕಾಗುತ್ತೆ. ನಮ್ಗೇನು ಆ ಥರ ಆಂಬಿಷನ್ ಇಲ್ಲ. ರಾಜಕೀಯದಲ್ಲಿ ಇರಬೇಕು, ಜನಗಳಲ್ಲಿ ಇರಬೇಕು, ಜನಸೇವೆ ಮಾಡಬೇಕು. ಮೇನ್ ಆಗಿ ಆರ್ಗನೈಸೇಷನ್. ಕಾಂಗ್ರೆಸ್ ಪಕ್ಷ ಅಂದ್ರೆ ಅದರ ಐಡಿಯಾಲಜೀಸು, ವಿಚಾರಗಳು, ಯಾವ ರೀತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡ್ರು, ಎಷ್ಟು ಜನ ಬಲಿದಾನ ಮಾಡಿದ್ದಾರೆ, ಇದನ್ನೆಲ್ಲ ನೋಡ್ಕೊಂಬಂದ್ರೆ ಇದಕ್ಕಿಂತ ಒಳ್ಳೆ ಪಕ್ಷ ಭಾರತದಲ್ಲಿ ಬೇರೆ ಯಾವುದೂ ಇಲ್ಲ. ಅದಕ್ಕೆ ನಾನು ಇದುವರೆಗೂ ನನಗೆ ಬೇರೆ ಪಕ್ಷಗಳಿಂದ ಕೂಡ ಆಫರ್ಗಳು ಬಂದಿತ್ತು. ಬಟ್ ನಾವು ಈ ಕಾಂಗ್ರೆಸ್ನ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. ನಾವು ಹುಟ್ಟಿದ್ದು ಕಾಂಗ್ರೆಸ್ ಫ್ಯಾಮಿಲಿಯಲ್ಲಿ, ಸಾಯೋದು ಕಾಂಗ್ರೆಸ್ ಅಲ್ಲಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸರ್, ಏನ್ ಹೇಳ್ತೀರಾ? ಏನ್ ಅನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ? ಬಹಳ ಹಿಂದಕ್ಕೆ ಹೋಗೋದು ಬೇಡ. ಬಿಜೆಪಿ ಇದ್ದಾಗ, ಇದ್ರ ಹಿಂದೆ ಬಿಜೆಪಿ ಇದ್ದಾಗ ಯಾವ ರೀತಿ ಜನಗಳಿಗೆ ತೊಂದರೆ ಕೊಟ್ಟಿದ್ರು. 7 kg ಕೊಡ್ತಾ ಇದ್ದ ಅಕ್ಕಿನ 3 kg ಮಾಡಿದ್ರು, ಬೆಲೆಗಳೆಲ್ಲ ಜಾಸ್ತಿ ಮಾಡಿದ್ರು. ಅದ್ರ ಮೇಲೆ ಸೆಂಟ್ರಲ್ ಗವರ್ಮೆಂಟ್ ಬೇರೆ ಹೊಡೆತ. ಇಷ್ಟರ ಮಧ್ಯೆ ಕಾಂಗ್ರೆಸ್ ಸರ್ಕಾರ
5 ಗ್ಯಾರಂಟಿಗಳನ್ನ ಕೊಡ್ತು. ಈ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ರೆಸಿಸ್ಟೆನ್ಸ್ ಬಂತು, ಬಿಜೆಪಿಯಿಂದ ಆಗಲಿ ಸಾಮಾನ್ಯ ಜನಗಳಿಂದ ಕೂಡ. ಜನಗಳನ್ನ ಸೋಂಬೇರಿ ಮಾಡ್ತೀರಾ, ಫ್ರೀಯಾಗಿ ಅಕ್ಕಿ ಕೊಡ್ತೀರಾ, ಫ್ರೀ ಕರೆಂಟ್ ಕೊಡ್ತೀರಾ, ಹೆಣ್ಣು ಮಕ್ಕಳಿಗೆ ಬಸ್ಸಲ್ಲಿ ಓಡಾಡೋದಕ್ಕೆ ಫ್ರೀ ಕೊಡ್ತೀರಾ, ಯಾರು ಕೆಲ್ಸಕ್ಕೆ ಹೋಗಲ್ಲ, ಸೋಂಬೇರಿಗಳಾಗ್ಬಿಡ್ತಾರೆ, ಆಮೇಲೆ ಆರ್ಥಿಕ ಹೊರೆ ಆಗುತ್ತೆ, ಬೇರೆ ಯಾವುದಕ್ಕೂ ನೀವು ದುಡ್ಡು ಎತ್ತಿಡಕ್ಕಾಗಲ್ಲ, ಬಹಳಷ್ಟು ಟೀಕೆಗಳು ಬಂತು. ಆದ್ರೂ ಬಿಡದೆ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಿಡ್ಲಿಲ್ಲ. ನಾವು ಭರವಸೆ ಕೊಟ್ಟಿದ್ದೀವಿ, ನಾವು ಮಾಡೇ ಮಾಡ್ತೀವಿ ಅಂತ. ಇದು ಬಹಳ ಯೋಚನೆ ಮಾಡಿ ತಗೊಂಡಂತ ನಿರ್ಧಾರ, ಆ ಥರದ ನಿರ್ಧಾರ ಅಲ್ಲ. ಹಂಗಾಗಿ ಇವತ್ತು ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಜನಗಳಿಗೆ ಸ್ವಲ್ಪ ರಿಲೀಫ್ ಆಗಿದೆ. ಗ್ಯಾಸ್ ಬೆಲೆ 400 ಇದ್ದದ್ದು 1000 ಆಗಿದೆ, ಪೆಟ್ರೋಲ್ ಬೆಲೆ 60 ಇದ್ದದ್ದು 100 ಆಗಿದೆ. ಒಂದು 2,000 ರೂಪಾಯಿ ಕೊಟ್ರೆ ಒಂದು ಮನೆಗೆ, ಅದು ಡೈರೆಕ್ಟ್ ಆಗಿ, ಯಾರು ಮೀಡಿಯೇಟರ್ ಇಲ್ಲ, ಡೈರೆಕ್ಟ್ ಅವ್ರ ಅಕೌಂಟ್ಗಳಿಗೆ ಹೋಗ್ತಾರೆ. 1 ರೂಪಾಯಿ ಯಾರಿಗೂ ನೀವೇನು ಲಂಚ ಕೊಡೋಂಗಿಲ್ಲ, ಅಂತದಿಲ್ಲ. ಬಹಳಷ್ಟು ಜನ ಇದರ ಉಪಯೋಗ ಪಡ್ಕೊಂಡಿದ್ದಾರೆ. ಇವತ್ತು ಈ ಗ್ಯಾರಂಟಿ ಯೋಜನೆಗಳು ದೇಶಕ್ಕೆ ಮಾದರಿ ಆಗಿದೆ. ಬಿಜೆಪಿ ಕೂಡ ಎಲ್ಲೆಲ್ಲಿ ಎಲೆಕ್ಷನ್ ಹೋಗ್ತಾ ಇದೆಯೋ ಅಲ್ಲಿ ಈ ಗ್ಯಾರಂಟಿಗಳದ್ದು ಅವರು ನಕಲು ಮಾಡಿ ಅವ್ರದೇ ಆದಂತ ಗ್ಯಾರಂಟಿಗಳನ್ನ ಘೋಷಣೆಗಳು ಮಾಡ್ತಾರೆ. ಸೊ ಈ ಸರ್ಕಾರದಲ್ಲಿ ಜನ ನೆಮ್ಮದಿಯಾಗಿದ್ದಾರೆ. ಜನ ಇವತ್ತು ಎಸ್ಪೆಷಲಿ ಬಡ ಜನತೆ, ಮಿಡಲ್ ಕ್ಲಾಸ್ ಅವ್ರಿಗೂ ಅಷ್ಟೇ. ನಾವು ಎಷ್ಟು ಯೂಸ್ ಮಾಡ್ತೀವಿ ಕರೆಂಟು? 180, 200 ಒಳಗಡೆ ಇದ್ರೆ ಫ್ರೀ. ಅದು ಉಳಿತಾಯ ಅಲ್ಲ, 2,000 ರೂಪಾಯಿ ಉಳಿತಲ್ಲ. ನನ್ನ ಹೆಂಡತಿ ಇಬ್ರು ಬಸ್ಸಲ್ಲಿ ಹೋದ್ರೆ ಸ್ವಲ್ಪ 200 ರೂಪಾಯಿ ಆಗೋದು 100 ರೂಪಾಯಿ ಆಗ್ತದೆ, ನನ್ನ ಹೆಂಡತಿಗೆ ಫ್ರೀ. ಇದಕ್ಕಿಂತ ಪ್ರಯೋಜನ ಏನು ನಮ್ಗೆ ಬೇಕು? ಯಾಕಂದ್ರೆ ಆ ಏನು ಉಳಿಸ್ತಾರೆ ಆ ದುಡ್ಡು ಎಲ್ಲೂ ದುರುಪಯೋಗ ಆಗಲ್ಲ. ಏನಕ್ಕೋ ಮೊನ್ನೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ, ಟೈಲರಿಂಗ್ ಮಿಷಿನ್ ತಗೊಂಡಿದ್ದಾರೆ, ಮನೆಗೆ ಫ್ರಿಜ್ ತಗೊಂಡಿದ್ದಾರೆ. ಏನಕ್ಕೊಂದು ಉಪಯೋಗ ಆಗಲ್ಲ. ನಮಗೇನೆ ಸಿಟಿಲಿ ಇರೋರಿಗೆ 1,000 ರೂಪಾಯಿ 2,000 ರೂಪಾಯಿ ಅಂತ ದೊಡ್ಡ ಅಮೌಂಟ್ ಅನ್ಸಲ್ಲ. ಆದ್ರೆ ಹಳ್ಳಿಗಳಿಗೆ ಹೋದ್ರೆ 100 ರೂಪಾಯಿ ಕೂಡ ಬಹಳ ದೊಡ್ಡ ಅಮೌಂಟ್. 100 ರೂಪಾಯಿ ನೀವು ಕೊಟ್ರೆ ಅವರು ಒಂದು 4 ದಿನ ಜೀವನ ನಡೆಸ್ಬಿಡ್ತಾರೆ. ಅದರಲ್ಲಿ 2,000 ರೂಪಾಯಿ ಅಂದ್ರೆ ಬಹಳ ದೊಡ್ಡ ಅಮೌಂಟ್. ಅದು ರಿಸ್ಕ್ ತಗೊಂಡಿದೆ, ಕಾಂಗ್ರೆಸ್ ಸರ್ಕಾರ ರಿಸ್ಕ್ ತಗೊಂಡಿದೆ. ಆದ್ರೆ ಜನಗಳಿಗೋಸ್ಕರ ಈ ರಿಸ್ಕ್ ತಗೊಳ್ಳೇಬೇಕಾಗಿತ್ತು, ತಗೊಂಡಿದ್ದಾರೆ. ಜನ ಅಂತೂ ಇದರಿಂದ ಬಹಳಷ್ಟು ಪ್ರಯೋಜನ ಪಡ್ಕೊಂಡಿದ್ದಾರೆ. ಬಿಜೆಪಿಯವರು ಏನೇ ನಾವು ಪ್ರೋಗ್ರಾಮ್ ತಗೊಂಡ್ರು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಅದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಅದನ್ನ ನಾವು ವಿರೋಧ ಮಾಡಬಹುದಾ ಬೇಡವಾ ಅಂತ ಯೋಚನೆ ಮಾಡಲ್ಲ. ವಿರೋಧ ಮಾಡಬೇಕು. ಹೌದು, ಅವ್ರು ಹೇಳಿದ್ರು ನಾವು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಇದು ಒಂದ್ 4 ತಿಂಗಳು ಕೊಡ್ತಾರೆ, ನಿಲ್ಸ್ಬಿಡ್ತಾರೆ, ಅಥವಾ ಕೊಡೋದೇ ಇಲ್ಲ ಅಂತ ಹೇಳಿದ್ರು. 2.5 ವರ್ಷ ಆಗ್ತಾ ಇದ್ದಲ್ಲ, ಕೊಡ್ತಾನೆ ಇದೀವಲ್ಲ. ಆಮೇಲೆ ನಿಧಾನ ಕೂಡ ಮಾಡ್ಲಿಲ್ಲ. ಬಂದು ಒಂದು 10 ತಿಂಗಳು ಎಲ್ಲಾ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿ ಜನಕ್ಕೆ ಕೊಡ್ತಾ ಇದೀವಿ. ಡೆವಲಪ್ಮೆಂಟ್ ವರ್ಕ್ಸ್ ನಿಂತೋಗಿದ್ಯಾ? ಅದು ನಡೀತಾ ಇದೆ. ಎಲ್ಲೂ ಏನೂ ಇಲ್ಲ. ಅದೆಲ್ಲ ಅದು ನಾನು ಹೇಳದ್ನಲ್ಲ, ಬಹಳ ಯೋಚನೆ ಮಾಡಿ ಆರ್ಥಿಕ ತಜ್ಞರನ್ನ ಕನ್ಸಲ್ಟ್ ಮಾಡಿನೇ ಇದು ಕೊಟ್ರೆ ಆರ್ಥಿಕ ಹೊರೆ ಯಾವ ರೀತಿ ಸರ್ಕಾರದ ಮೇಲೆ ಬೀಳುತ್ತೆ, ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅದೆಲ್ಲ ನೋಡ್ಕೊಂಡೇ ಕೊಟ್ಟಿರೋದು. ಸೊ ಹಂಗಾಗಿ ಏನು ಬಿಜೆಪಿಯವ್ರು ಏನೇನು ಅನ್ಕೊಂಡಿದ್ರೆ ಎಲ್ಲ ಸುಳ್ಳಾಗಿ, ಅವ್ರು ಏನೇನು ಜನಗಳಿಗೆ ದಿಕ್ಕು ತಪ್ಪಿಸ್ಬೇಕು, ದಾರಿ ತಪ್ಪಿಸ್ಬೇಕು ಅಂತ ಹೇಳಿ ಏನೇನು ಪ್ರಯತ್ನ ಎಲ್ಲ ಫೇಲ್ಯೂರ್ ಆಗಿ ಈಗ ನಮ್ಮದೇ ಗ್ಯಾರಂಟಿಗಳನ್ನ ಕಾಪಿ ಹಿಡಿದು ಬೇರೆ ಕಡೆನೂ ಮಾಡ್ತಾ ಇದ್ದಾರೆ. ಬಹಳ ಕೃತಜ್ಞತಾ ಮನೋಭಾವದಿಂದ ಮಾತಾಡ್ತಾರೆ. ಸರ್, ಯಾರು ಏನೇ ಹೇಳಿ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, DCM ಅವರು ಕೊಟ್ಟಿರುವಂತ ಈ ಯೋಜನೆಗಳಿಂದ ಅದರಿಂದ ನಮ್ಗಂತೂ ನಿಜವಾಗ್ಲೂ ಹೆಲ್ಪ್ ಆಗಿದೆ. ಇಂಥ ಸರ್ಕಾರಗಳೇ ಇರಬೇಕು. ಸುಮ್ಮನೆ ನಮಗೆ ದೊಡ್ಡ ದೊಡ್ಡ ಆಸೆಗಳು, ನಾವು ಏರೋಪ್ಲೇನ್ ಬಿಡ್ತೀವಿ, ಏರೋಡ್ರಮ್ಗಳು ಕಟ್ಟಿಸ್ತೀವಿ, ಇಂಥವು ಬೇಕಾಗಿರೋ, ಇದು ಬೇಸಿಕ್ ಬೇಕಾಗಿರೋದು ಜನಗಳಿಗೆ. ಈ ತರದ್ ಕೊಟ್ರೆ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಮ್ಗೆ ಇದು ಯಾವ ರೀತಿ ಮುಂದಕ್ಕೆ ಪ್ರಯೋಜನ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಬಂತು ಒಂದು ತೃಪ್ತಿ ಇದೆ. ಸರ್, ಕಾಂಗ್ರೆಸ್ ಸರ್ಕಾರ ಫೈನಾನ್ಷಿಯಲಿ ಫಿಟ್ ಇದೆಯಾ ಸರ್? ಎಲ್ಲಿ ಕಡಿಮೆ ಮಾಡಿದೆ? ಈಗ ಯಾವ ಯೋಜನೆಗಳಿಗೆ ಕಡಿಮೆ ಮಾಡಿದೆ? ಅವರು ಘೋಷಣೆ ಮಾಡಿರೋ ಯೋಜನೆಗಳಿಗೆಲ್ಲ ದುಡ್ಡು ಕೊಡ್ತಾನೆ ಇದ್ದಾರೆ. ಫೈನಾನ್ಷಿಯಲಿ ಅವರು ಸ್ಟೇಬಲ್ ಆಗಿದ್ದಾರೆ. ಆಮೇಲೆ ನಮಗೆ ಮುಖ್ಯಮಂತ್ರಿಗಳು ಯಾರಾಗಿರೋದು ಸಿದ್ದರಾಮಯ್ಯನವರು 9 ಬಾರಿ ಅವರು ಬಜೆಟ್ ಪ್ರೆಸೆಂಟ್ ಮಾಡಿದವರು. ಅವ್ರು ಯೋಚನೆ ಮಾಡದೆ ಮಾಡ್ತಾರ? ಫೈನಾನ್ಷಿಯಲಿನೂ ಚೆನ್ನಾಗಿದೆ, ಎಲ್ಲಾ ಯೋಜನೆಗಳಿದೆ, ಎಲ್ಲರೂ ಸಂತೋಷದಿಂದ ಇದ್ದಾರೆ, ಯಾವ್ದು ತೊಂದರೆ ಇಲ್ಲ. ಸರ್, ಚುನಾವಣೆ ಬಂದಾಗ ಕೋಲಾರದಲ್ಲಿ ನಿಮ್ಗೆ ಟಿಕೆಟ್ ಅನೌನ್ಸ್ ಆದಾಗ ಹೆಂಗಿತ್ತು ಅವಾಗಿನ ಪರಿಸ್ಥಿತಿ? ಯಾಕಂದ್ರೆ ಫುಲ್ ಗಲಾಟೆ ಆಗ್ತಾ ಇತ್ತು, ಯಾರಿಗೆ ಟಿಕೆಟ್ ಕೊಡ್ಬೇಕು ಅಂತ. ನಿಮಗೆ ಟಿಕೆಟ್ ಕೊಟ್ಟಾಗ 2 ಜಗಳ 3ನವನಿಗೆ ಲಾಭ ಅನ್ನೋ ತರ ಎಲ್ಲ ಚರ್ಚೆಗಳು ಶುರುವಾಯ್ತು. ಇನ್ನೊಂದ್ ಕಡೆ ಇಲ್ಲ, ಬೆಸ್ಟ್ ಕ್ಯಾಂಡಿಡೇಟ್ ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಸೊ ನಿಮ್ಗೆ ಏನ್ ಅನಿಸ್ತು ಸರ್ ಆ ಟೈಮಲ್ಲಿ? ನಮ್ KPCC ಅಧ್ಯಕ್ಷರು ಶಿವಕುಮಾರ್ ಅವರು ಕರೆದು ಮಾತಾಡಿದಾಗ ನನಗೆ ಗಾಬರಿ ಆಯ್ತು. ಯಾಕಂದ್ರೆ MP ಟಿಕೆಟ್ ಅನ್ನೋದು ಚಿಕ್ಕ ವಿಷಯ ಅಲ್ಲ, ಬಹಳ ದೊಡ್ಡ ವಿಷಯ, ದೊಡ್ಡ ಜವಾಬ್ದಾರಿ. ನನ್ನ ಕೈಲಿ ಆಗುತ್ತ ಅನ್ನೋದೇ ನನಗೆ ಅನುಮಾನ ಆಯ್ತು. ಬಟ್ ನನಗೆ ಧೈರ್ಯ ತುಂಬಿದ್ರು. ನಿನ್ ಕೈಲಿ ಆಗತ್ತೆ, ನಿನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಎಜುಕೇಟೆಡ್ ಇದೆಯಾ, ಚೆನ್ನಾಗಿ ಮಾತಾಡ್ತೀಯಾ, ಆಯ್ತಾ, ನೀನೇನ್ ತಲೆ ಕೆಡ್ಸ್ಕೋಬೇಡ,
ಅಲ್ಲಿ ಬೇರೆ ಯಾವ ಕ್ಯಾಂಡಿಡೇಟ್ ಹಾಕಿದ್ರು ಅವರಪ್ಪಲ್ಲ. ಒಂದು ಇವರಾದ್ರೂ ವಿರೋಧ ಮಾಡ್ತಾರೆ, ಇಲ್ಲಾಂದ್ರೆ ಅವರಾದ್ರೂ ನಿನ್ನ ಬಗ್ಗೆ ಯಾರು ವಿರೋಧ ಮಾಡಲ್ಲ, ನಿನ್ ಒಳ್ಳೆ ಹೆಸರಿದೆ ರಾಜಕೀಯದಲ್ಲಿ, ನೀನ್ ಹೋಗು ಅಂತಂದ್ರು. ನಾನು ಸಂತೋಷದಿಂದ ಹೋದೆ. ಹೌದು, ನಿಜವಾಗ್ಲು ಅಲ್ಲಿ ಸ್ವಲ್ಪ ಭಯ ಆಯ್ತು. ಯಾಕಂದ್ರೆ ದೊಡ್ಡ ಚುನಾವಣೆ ಅಲ್ಲ, ಅಷ್ಟು ಲೀಡರ್ಸ್ ಎಲ್ಲ MLAs, ಆದ್ರೂ ಪೊಲಿಟಿಕಲ್ ಫ್ಯಾಮಿಲಿ ಅಲ್ವಾ ನಮ್ದು, ನಾವೇನು ಸ್ವಲ್ಪ ದಿಗಿಲು ಬಿದ್ರು. ಆಮೇಲೆ ಚೇತರಿಸ್ಕೊಂಡು ನಾವು ಮಾಡಿದ್ವಿ. ನನಗೆ ಮೇನ್ ಆಗಿ ಸಿಕ್ಕಿದ್ದು ಅಂದ್ರೆ ಮೀಡಿಯಾ ಸಪೋರ್ಟ್. ಮೋಸ್ಟ್ಲಿ ಕುತೂಹಲ ಮೂಡಿಸಿರೋದಕ್ಕೆ ಅನ್ಸುತ್ತೆ ಯಾರಾಗ್ಬೋದು ಕ್ಯಾಂಡಿಡೇಟ್ ಅಂತ. ಅದೊಂದು ನನ್ಗೆ ಮೀಡಿಯಾ ಸಪೋರ್ಟ್ ಸಿಕ್ತು. ನನಗೆ ಸಮಯ ಬಹಳ ಕಮ್ಮಿ ಇತ್ತು, ಒಂದು 18 ದಿನ ಸಿಕ್ಕಿರ್ಬೋದು ಕರೆಕ್ಟ್ ಆಗಿ ನೋಡ್ತಾ ನನ್ಗೆ ಪ್ರಚಾರಕ್ಕೆ. ಎಲ್ಲಾ ಕಡೆ ರೀಚ್ ಆಗಕ್ಕಾಗ್ಲಿಲ್ಲ. ಆದ್ರೆ ಮೀಡಿಯಾ ಸಹಾಯದಿಂದ ನನಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೌತಮ್ ಯಾರಂತ ಗೊತ್ತಾಯ್ತು. ಕೆಲವು ರಿಮೋಟ್ ಪ್ಲೇಸಸ್ ಅಲ್ಲಿ ಮೋಸ್ಟ್ಲಿ ಈಗಲೂ ಹೇಳ್ತಾರೆ, ಸರ್ ನಾವು ನಿಮ್ಮನ್ನ ನೋಡ್ಲಿಲ್ಲ, ಆ ಟೈಮಲ್ಲಿ ನಿಮ್ ಬಗ್ಗೆ ಗೊತ್ತಿರ್ಲಿಲ್ಲ ಅಂತ. ಈಗ ನಾನು ಎಲ್ಲಾ ಕಡೆ ಈಗ ಹೋಗ್ತಾ ಇದ್ದೀನಿ, ಕೋಲಾರ ಸುತ್ತಾ ಇದ್ದೀನಿ. ಯಾಕಂದ್ರೆ ಅವಾಗ ಎಲೆಕ್ಷನ್ ಟೈಮಲ್ಲಿ ಬರೀ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮೀಟಿಂಗ್ ಮಾಡ್ಕೊಂಡ್ ಬಂದಿದ್ದಷ್ಟೇ, ಪ್ರತಿಯೊಂದು ಹಳ್ಳಿಗೂ ಹೋಗಕ್ ಆಗ್ಲಿಲ್ಲ. ಈಗ ನಾನು ಹೋಗ್ತಾ ಇದ್ದೀನಲ್ಲ, ಹೇಳ್ತಾರೆ ಸರ್ ನಿಮ್ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ, ಏನ್ ಟಿವಿಯಲ್ಲಿ ನೋಡಿದ್ದಷ್ಟೇ, ನೀವು ಗೆದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತಾರೆ. ಆ ಕಡಿಮೆ ಸಮಯದಲ್ಲೂ ಕೂಡ ಕೋಲಾರ ಇತಿಹಾಸದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ 6,25,000 ತಗೊಂಡಿರ್ಲಿಲ್ಲ. 5 ಲಕ್ಷನೇ ಮ್ಯಾಕ್ಸಿಮಮ್, 4,90,000ನೇ ಮ್ಯಾಕ್ಸಿಮಮ್. ನನಗೆ ಜನ ಅಷ್ಟು ಪ್ರೀತಿ ತೋರಿಸಿ 6,25,000 ಓಟ್ ಕೊಟ್ಟವ್ರು ಅಂದ್ರೆ ನನಗಂತೂ ಹೆಮ್ಮೆ ಇದೆ, ನನಗಂತೂ ದೊಡ್ಡ ಸಾಧನೆ ಅದು. ನನ್ನ ಬಗ್ಗೆ ಗೊತ್ತಿಲ್ದಿರೋರು ಕೂಡ ಟಿವಿಯಲ್ಲಿ ಮಾತಾಡೋದೆಲ್ಲ ನೋಡಿ, ಭಾಷಣಗಳು ನೋಡಿ, ಇಲ್ಲ ನಾವು ಇವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳಿ ಓಟ್ ಹಾಕಿದ್ದಾರೆ. ನನ್ನ ಮಗ ಕೂಡ ಹೇಳ್ತಾ ಇದ್ದ, ಅವನ ಫ್ರೆಂಡ್ ಕೋಲಾರ, ಅವನು ನಮ್ಮ ಗೌತಮ್ ಅಂತ ಒಬ್ರು ನಿಂತಿದ್ದಾರೆ, ನಮ್ಮ ಇಡೀ ಕುಟುಂಬ ಅವ್ರಿಗೆ ಓಟ್ ಹಾಕ್ತು ಅಂದ್ರೆ. ಅವಾಗ ಹೇಳಿದೆ ನಮ್ಮ ತಂದೆ ನಿಂತಿರೋದು, ಅಲ್ಲಿ ತನಕ ಗೊತ್ತಿರ್ಲಿಲ್ಲ ಮಗನ್ ಇವರು ಅಂತ. ಜನ ಅಲ್ಲಿ ಅಕ್ಸೆಪ್ಟ್ ಮಾಡಿದ್ರು ನನ್ನ, ಇಲ್ಲ ಒಳ್ಳೆ ಕ್ಯಾಂಡಿಡೇಟು, ಹೆಲ್ಪ್ ಆಗತ್ತೆ ನಮ್ಗೆ ಅಂತ ಅಕ್ಸೆಪ್ಟ್ ಮಾಡಿದ್ರು. ಆದ್ರೆ ನಮಗೆ ಒಂದು ಸಮಯದ ಕೊರತೆ, ಆಮೇಲೆ ಬಿಜೆಪಿ ಪ್ಲಸ್ JDS ಎರಡೂ ಸೇರ್ಕೊಳ್ತಲ್ಲ, ಅದು ಸ್ವಲ್ಪ ನಮ್ಗೆ ಹಿನ್ನಡೆ ಆಗಿತ್ತು. ನನಗೆ ಇನ್ನೊಂದು 10 ದಿನ ಎಕ್ಸ್ಟ್ರಾ ಸಿಕ್ಕಿದ್ರು ನಾನು 4ನೇ ತಾರೀಕು ನಾನು ನಾಮಿನೇಷನ್ ಮಾಡಿದ್ದು. 6ನೇ ತಾರೀಕು ಪ್ರಚಾರ ಸ್ಟಾರ್ಟ್ ಆಗಿದ್ದು. ಕಾಂಗ್ರೆಸ್ ಪ್ರಚಾರ ಸ್ಟಾರ್ಟ್ ಆಗೋದೇ ನಿಮಗೆ ಕುರುಡುಮಲೆಯಿಂದ, ಅಧಿಕೃತವಾಗಿ ಚುನಾವಣಾ ಪ್ರಚಾರ ಸ್ಟಾರ್ಟ್ ಆಗೋದು ಕುರುಡುಮಲೆಯಿಂದ. ಸೊ ಅವತ್ತು ಒಂದಿನ ಹೋಯ್ತು. ಆಮೇಲೆ 7ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಸೆಂಟ್ರಲ್ಲಿ ಯುಗಾದಿ ಬಂತು, ರಂಜಾನ್ ಬಂತು, ಅಲ್ಲೊಂದು 4 ದಿನ ಹೊರಟೋಯ್ತು. ಆದ್ರೆ ನಮ್ಮ MLAಗಳೆಲ್ಲ ಶಕ್ತಿ ಮೀರಿ ಕೆಲಸ ಮಾಡಿದ್ರು. ನಮ್ಮ ಕಾಂಗ್ರೆಸ್ MLAಗಳೆಲ್ಲ ಶಕ್ತಿ ಮೀರಿ ಕೆಲಸ ಮಾಡಿದ್ರು. ನನಗೂ ಒಂದ್ ಸ್ವಲ್ಪ ಎಲ್ಲೋ ಅದೃಷ್ಟ ಕೈ ಕೊಡ್ತು ಅನಿಸ್ತು. ಒಳ್ಳೆ ಅವಕಾಶ ಅಂತೂ ಕಾಂಗ್ರೆಸ್ ಕೊಟ್ಟಿತ್ತು ನನಗೆ. ಎಲ್ಲಾ ರಿಪೋರ್ಟ್ಸು ಚುನಾವಣೆ ಆದ್ಮೇಲೆ ಎಲ್ಲಾ ರಿಪೋರ್ಟ್, ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಎಲ್ಲ ನನ್ನ ಪರವಾಗೇ ಇತ್ತು, ಇಲ್ಲ ಗೌತಮೇ ಗೆಲ್ಲೋದು ಅಂತ ಹೇಳಿ. ರಿಸಲ್ಟ್ ಅಲ್ಲಿ ನನಗೆ ಸ್ವಲ್ಪ ಯಾಕೋ ಒಂದು ಅನುಮಾನ ಇದೆ. ಬಟ್ ಕಾಂಕ್ರೀಟ್ ಎವಿಡೆನ್ಸ್ ಇಲ್ಲದೆ ನಾವು ಮಾತಾಡಬಾರ್ದಲ್ಲ. ನಾನು ಯೋಚನೆ ಮಾಡ್ತೀನಿ, ಈಗ ಮೊನ್ನೆ ಮಹದೇವಪುರದಲ್ಲಿ ರಾಹುಲ್ ಗಾಂಧಿ ಅವರು ಬಯಲಿಗೆಳೆದ ಮೇಲೆ ನಮ್ಮಲ್ಲಿ ಏನಾದ್ರೂ ಆಗಿರುತ್ತಲ್ಲ ಗೊತ್ತಿಲ್ಲ. ನನಗೊಂದು ಅನುಮಾನ ಮಾಡಿ ಚೇಂಜ್ ಮಾಡ್ಬೇಕು. ಯಾಕಂದ್ರೆ ಪೋಲಿಂಗ್ ದಿನ ಒಂದು ಇಷ್ಟು ಪೋಲಿಂಗ್ ಆಗಿದೆ ಅಂತ ಹೇಳಿದ್ರು, ಒಂದು ಸರ್ಟನ್ 12,50,000 ಏನೋ. ರಿಸಲ್ಟ್ ದಿನ ಒಂದು 50,000 ಜಾಸ್ತಿನೇ ಆಗಿದೆ. ಅಕ್ಸೆಪ್ಟ್ ಮಾಡ್ಕೊಂಡು ರಿಸಲ್ಟ್ ಬಂದು ಈಗ ಅನ್ನಿಸ್ತದೆ ಏನಾದ್ರೂ ಗೋಲ್ಮಾಲ್ ನಡೆದಿದ್ದಿ ಅಂತ ನಾನು ಚೆಕ್ ಮಾಡಬೇಕು ಅಂತ. ಯಾಕಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲ ನನ್ನ ಪರವಾಗಿ ಇತ್ತು. ಸಿದ್ದರಾಮಯ್ಯ ಸಾಹೇಬರು ನನ್ನ ಕಂಗ್ರಾಚುಲೇಟ್ ಮಾಡಿ, ಗೆಲ್ತಿಯಾ ಕೊಣ ಅಂತ. DCM ಸಾಹೇಬರು ನೀನೇ ಗೆಲ್ತೀಯ ಅಂತ ಹೇಳಿ ನನಗೆ ಕಂಗ್ರಾಚುಲೇಟ್ ಮಾಡಿದ್ರು. ಇದು ಒಂಥರ ನಮ್ಗೆ ಬೇಜಾರಾಯ್ತು. ಬಟ್ ಐ ಅಕ್ಸೆಪ್ಟೆಡ್ ದ ರಿಸಲ್ಟ್. ಹೋಗ್ಲಿ ಬಿಡಿ, ನನಗೇನು ಮೋಸ್ಟ್ಲಿ ಟೈಮ್ ಇಲ್ಲದೆ ಇರೋದ್ರಿಂದ ಹಂಗಾಗಿರ್ಬೋದು ಅಂತ. ಬಟ್ ಮೊನ್ನೆ ನಡೀತಾರ ವಿದ್ಯಮಾನಗಳು, ಯಾವ ರೀತಿ ಎಲೆಕ್ಷನ್ ಕಮಿಷನ್ ಬಿಹೇವ್ ಮಾಡ್ತಾ ಇದೆ. ಮೊನ್ನೆ ಕಮಿಷನರ್ ನೋಡಿದ್ರು, ರಾಹುಲ್ ಗಾಂಧಿ ಅವರು ಅವ್ರದೇ ಡೇಟಾ ತಗೊಂಡು ಹೇಳ್ತಾ ಇದ್ದಾರೆ, ನಿನ್ ಪ್ರಮಾಣ ಮಾಡು, 1 ವಾರದಲ್ಲಿ ಇಲ್ಲ ಅಂದ್ರೆ ಸರಿ ಇರಲ್ಲ ಅಂತ ಧಮಕಿ ಹಾಕ್ತಾರೆ ಅಂದ್ರೆ ಒಬ್ಬ ಎಲೆಕ್ಷನ್ ಕಮಿಷನರ್. CCTV ಫುಟೇಜ್ ಕೊಡಿ ಅಂತಂದ್ರೆ ಅಲ್ಲಿ ಹೆಂಗಸರೆಲ್ಲ ಓಡಾಡಿರ್ತಾರೆ, ಅದಕ್ಕೆ ನಾವು CCTV ಫುಟೇಜ್ ಕೊಡಲ್ಲ ಅಂದ್ರೆ ಏನ್ ಯಾರ್ದಾದ್ರು ಬೆಡ್ರೂಮ್ದು ಬಾತ್ರೂಮ್ದು ಕೇಳ್ತಾ ಇದೀವಿ, ಪೋಲಿಂಗ್ ಸ್ಟೇಷನ್ದು ಫುಟೇಜ್ ಕೇಳ್ತಾ ಇದೀವಿ. ಅದು ಕಾಮನ್ ಸೆನ್ಸ್ ಇಲ್ದಿರೋನ್ನ ಜ್ಞಾನೇಶ್ ಅನ್ನೋನು ಕೂಡ್ಸೋರು ಎಲೆಕ್ಷನ್ ಕಮಿಷನರ್ ಆಗಿ, ಅಸಂಬದ್ಧವಾಗಿ ಮಾತಾಡ್ತಾರೆ. ಇದೆಲ್ಲ ಏನಾಗಿದೆ, ತಾನು ಮಾಡಿರೋ ತಪ್ಪನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ರಾಹುಲ್ ಗಾಂಧಿ ಮೇಲೆ ಬೆದರಿಕೆ ತಂತ್ರ ಉಪಯೋಗಿಸ್ತಾ ಇದ್ದಾರೆ. ಇದೆಲ್ಲ ಆಚೆಗೆ ಬರ್ತದೆ, ಯಾವ ರೀತಿ ಮೋಸದಿಂದ ಎಲೆಕ್ಷನ್ಗಳು ನಡೀತಾ ಇದೆ ಅಂತ ಹೇಳಿ ಆಚೆಗೆ ಬರ್ತದೆ. ನನ್ಗೆ ನಂಬಿಕೆ ಇದೆ, ಇದು ನನ್ನ ರಿಸಲ್ಟ್ ಚೇಂಜ್ ಆಗುತ್ತಿಲ್ಲ, ಅದು ಬೇರೆ. ಆದ್ರೆ ದೇಶದಲ್ಲಿ ಈ ರೀತಿ ಮೋಸದಿಂದ ಚುನಾವಣೆಗಳಾದ್ರೆ
ನಮಗೂ ಡಿಕ್ಟೇಟರ್ಶಿಪ್, ಡೆಮೋಕ್ರಸಿಗೂ ಡಿಕ್ಟೇಟರ್ಶಿಪ್ಗೂ ಏನು ವ್ಯತ್ಯಾಸ ಇರ್ತದೆ? ಹೌದು. ಇದನ್ನೆಲ್ಲ ಸರಿ ಮಾಡಬೇಕು. ನಿಮ್ಮ ರಾಜಕೀಯದಲ್ಲಿ ಗುರುಗಳು ಯಾರು ಸರ್? ನನ್ನ ರಾಜಕೀಯದ ಹಂತವಾಗಿ ಯಾರ್ಯಾರು ನನಗೆ ಸಹಾಯ ಮಾಡಿದ್ರು ಎಲ್ಲ ಗುರುಗಳೇ ನನಗೆ. ದಿನೇಶ್ ಗುಂಡೂರಾವ್ ಇರ್ಬೋದು, ಸಲೀಂ ಅಹಮದ್, ಕೃಷ್ಣ ಬೈರೇಗೌಡರು, ಪರಮೇಶ್ವರ್ ಅವರು, DK ಶಿವಕುಮಾರ್ ಅವರು, ನಮ್ಮ ACC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯನವರು, ಮುಖ್ಯವಾಗಿ ಎಲ್ಲರೂ ನನಗೊಡ್ರಿ. ಎಲ್ಲರಿಂದನೂ ಒಂದೊಂದು ಏನು ಒಳ್ಳೇದಿದೆ ಅದು ತಗೊಂಡು ಅವ್ರನ್ನ ನೋಡಿ ಕಲಿಬೇಕು. ಹೀಗಿರ್ಬೇಕು, ಈ ತರ ಜನಸೇವೆ ಮಾಡಬೇಕು. ಇದನ್ನೆಲ್ಲ ನನಗೆ ಒಬ್ರು ಇಬ್ರು ಅಂತಲ್ಲ, ನನಗೆ ಮೊದಲ ಗುರು ನಮ್ಮಪ್ಪ. ಓಕೆ, ಅದೇ ಅನ್ಕೊಂಡೆ ಅಪ್ಪಾಜಿ ಹೆಸರು ಹೇಳಿಲ್ವಲ್ಲ ಅಂತ. ಮೊದಲ ಗುರು ನಮ್ಮ ತಂದೆನೆ. ಯಾಕಂದ್ರೆ ಅವ್ರು ನೋಡಿನೇ ನಾನು ರಾಜಕೀಯದಲ್ಲಿ ಬರ್ಬೇಕು ಅಂತ ಇಚ್ಛೆ ಪಟ್ಟಿದ್ದು. ಸೊ ಅಲ್ಲಿಂದ ಎಲ್ಲರೂ ನನಗೆ ನನ್ನ ಕ್ಯಾರೆಕ್ಟರ್ ನ ಮೆಚ್ಚಿ ನನಗೆ ಅವರೇ ಪ್ರಮೋಷನ್ ಕೊಡ್ತಾ ಹೋದ್ರು. ನಾವು ಯಾವತ್ತೂ ರಾಜಕೀಯ ಡಿಸ್ಕಸ್ ಮಾಡಲ್ಲ. ಈ ನಡುವೆ ಈ ಕರೆಂಟ್ ಅಫೇರ್ಸ್ ಬಗ್ಗೆ ಬಹಳ ಡಿಸ್ಕಸ್ ಮಾಡ್ತೀವಿ. ಅದಾದ ನಾನು ಆಲ್ಮೋಸ್ಟ್ ಟೈಮ್ ಇದ್ದಾಗೆಲ್ಲ ಹೋಗಿ ನಮ್ಮ ತಂದೆ ಹತ್ರ ಕುತ್ಕೊಂಡು, ಅವರು 83 ಇಯರ್ಸ್, ಅವರು ಎಲ್ಲೋ ಆಚೆ ಹೋಗಲ್ಲ, ಅವ್ರ ಹತ್ರ ಟೈಮ್ ಪಾಸ್ ಮಾಡ್ತೀನಿ ಹೋಗ್ಬಿಟ್ಟು. ರಾಜಕೀಯದ ಬಗ್ಗೆ ಏನೇನು ನಡೆದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀನಿ. ಅವ್ರಿಗೆ ಏನ್ ಮಾಡ್ತಾ ಇದೆಯಾ, ಮುಂದೆ ಏನ್ ಪ್ಲಾನ್ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಇದು ಡಿಸ್ಕಷನ್ ನಡೀತಾ ಇರ್ತದೆ. ನಾನು ನಮ್ಮ ತಂದೆನ ನೋಡ್ದಂಗೆ ಬಹಳ ಸೌಮ್ಯ ಸ್ವಭಾವದವರು. ಅವರು ಕೋಪ ಮಾಡ್ಕೊಳ್ಳಲ್ಲ, ಆದಷ್ಟು ಸಹಾಯ ಮಾಡ್ತಾರೆ. ನೀವು BBMP ಕೇಳ್ಬೋದು, ಅವಾಗ ಬ್ಯಾಂಗ್ಳೂರ್ ಮಹಾನಗರ ಪಾಲಿಕೆ ಅಂತಿತ್ತು. ಆ ಥರ ಮೇಯರು ಇನ್ನೂ ನೋಡಿಲ್ಲ ಅಂತಾರೆ. ಹಳೆ ಆಫೀಸರ್ಗಳು, ನಾನ್ ಕರಪ್ಟು, ಯಾರ ಹತ್ರನೂ ಕೆಟ್ಟ ಹೆಸರು ತಗೊಂಡವ್ರಲ್ಲ, ಆದಷ್ಟು ಸಹಾಯ ಮಾಡಿದ್ದಾರೆ. ಈಗಿರೋ ಕಾಂಗ್ರೆಸ್ ಆಫೀಸು ನಮ್ಮ ತಂದೆ ಮೇಯರ್ ಆಗಿದ್ದಾಗಲೇ ಕ್ವೀನ್ಸ್ ರೋಡ್ ಅಲಾಟ್ ಮಾಡಿಸ್ಕೊಟ್ರು. ಅದು ಅಲಾಟ್ ಮಾಡಿಸ್ಕೊಟ್ರು. ಆಮೇಲೆ ಶಿವಾಜಿನಗರದಲ್ಲಿ DCC ಆಫೀಸ್ ಇದೆ, ಅದು ನಮ್ಮ ತಂದೆನೇ ಅಲಾಟ್ ಮಾಡಿಕೊಟ್ಟಿದ್ದು. ಅವ್ರಿಗೂ ಅಷ್ಟೇ ಕಾಂಗ್ರೆಸ್ ಅಂದ್ರೆ ಪ್ರಾಣ. ಅವ್ರು ನೋಡಿ ಕಲ್ತೆ. ನಮ್ಗೆ ಅಂದ್ರೆ ಮೊದ್ಲಿಂದ ಈ ಜನ ತುಂಬಾ ಬರೋರು. ನಮ್ಮ ತಂದೆ ಮೇಯರ್ ಆಗ್ದಿರಕ್ ಮುಂಚೆನೆ ಜನ ಜಾಸ್ತಿ ಬರೋರು. ಆದಷ್ಟು ಸಹಾಯ ಮಾಡಿ ಕಳಿಸ್ತಾರೆ. ಇವತ್ತು ಅದೇ ಗುಣ ಇಟ್ಕೊಂಡವ್ರೆ. ನಮ್ಗೂ ಅದು ನೋಡಿ ನೋಡಿ ಆ ರೀತಿ ಇರಬೇಕು. ಜನಗಳ ಪ್ರೀತಿ ಬೇಕಲ್ಲ. ಮನುಷ್ಯ ಹುಟ್ಟದ ಮೇಲೆ ಒಂದಷ್ಟು ಜನಕ್ಕೆ ಸಹಾಯ ಮಾಡ್ಬೇಕು, ಅವ್ರ ಪ್ರೀತಿ ಗಳಿಸ್ಬೇಕು ಅನ್ನೋದು ಮೈನ್ ಕಾನ್ಸೆಪ್ಟ್. ಈಗ ನಿಮ್ಮ ರಾಜಕೀಯ ವಾರಸುದಾರರಾಗಿ ನಿಮ್ಮ ಮಗ ಬರ್ತಾರ ಸರ್? ಇಲ್ಲ, ಅವನೇನು ಅದ್ರ ಬಗ್ಗೆ ಅವನು ಇಂಟ್ರೆಸ್ಟ್ ತೋರಿಸಿಲ್ಲ. ಇದುವರೆಗೂ ನನ್ನ ಹತ್ರ ಮಾತಾಡಿಲ್ಲ. ಅವನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡ್ಬೇಕಂತ ಈ ಮೊನ್ನೆ ತಾನೇ ಒಂದು ಇಂಜಿನಿಯರಿಂಗ್ ಮುಗೀತು. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡ್ಬೇಕು ಅಂತ ಇದ್ದಾನೆ. ಅವನು ಯಾವತ್ತು ಇಂಟ್ರೆಸ್ಟ್ ತೋರಿಸಿಲ್ಲ, ನನ್ನ ಹತ್ರ ಹೇಳೂ ಇಲ್ಲ. ಅವ್ರೇನಾದ್ರೂ ಹೇಳಿದ್ರೆ ನಾನು ಪುಷ್ ಮಾಡೋ ಅಂತ ಹೇಳಲ್ಲ. ಯಾಕಂದ್ರೆ ನಾನು ನೋಡಿದ್ದೀನಲ್ಲ, ನನಗಂತೂ ರಾಜಕೀಯದಲ್ಲಿ ಇವತ್ತವರೆಗೂ ತೊಂದರೆ ಆಗಿಲ್ಲ. ನನ್ಗೆ ಚಿಕ್ಕಂದಿಂದ ಹಂಗೆ ನಾನು ಓದಿದ್ದು ಒಳ್ಳೊಳ್ಳೆ ಕುಮಾರನ್ಸಲ್ಲಿ ಸುದರ್ಶನ್ ವಿದ್ಯಾ ಮಂದಿರಲ್ಲಿ ಓದಿದೆ. ಹೈಸ್ಕೂಲ್ ಕುಮಾರನ್ಸಲ್ ಮಾಡಿದೆ, ಇಂಜಿನಿಯರಿಂಗ್ RVCL ಮಾಡಿದೆ. ಅದು ಹಂಗೆ ನಡ್ಕೊಂಡ್ ಬರ್ತಾ ಇದೆ. ನಾನು ಇದೇ ಬೇಕು ಅದೇ ಬೇಕು ಅಂತ ಹಂಗೆ ನಡ್ಕೊಂಡು ಬರ್ತಾ ಇದೆ. ಆಗಿರೋದೆಲ್ಲ ಜೀವನದಲ್ಲಿ ನನಗೆ ಒಳ್ಳೆ ಆಗಿದೆ. ಎಲ್ಲ ಯಾವತ್ತೂ ಕಷ್ಟ ಆಗ್ಲಿಲ್ಲ ನನಗೆ. ಎಲ್ಲೂ ನನಗೆ ಬಹಳ ತೊಂದರೆ, ಅವಮಾನಗಳು ಆ ಥರ ಯಾವತ್ತೂ ನನಗೆ ಜೀವನದಲ್ಲಿ. ನಾನು ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಒಳ್ಳೆ ಫ್ಯಾಮಿಲಿ ಇದೆ, ಒಳ್ಳೆ ರಿಲೇಟಿವ್ಸ್ ಇದ್ದಾರೆ. ರಾಜಕೀಯದಲ್ಲೂ ಎಲ್ಲ ನನಗೆ ಸಹಾಯ ಮಾಡೋರೇ ಇದ್ದಾರೆ. ಸೊ ಹಂಗಾಗಿ ನನಗೆ ಹಂಗೆ ನಡ್ಕೊಂಡ್ ಬಂದ್ಬಿಟ್ಟಿದೆ ಅದು. ಆಮೇಲೆ ಯಾವತ್ತು ನಮ್ಗೆ ಮೊದ್ಲಿಂದನೂ ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಇರೋದ್ರಿಂದ ನನಗೆ ಯಾವತ್ತೂ ತೊಂದರೆ ಆಗಿಲ್ಲ. ರಾಜಕೀಯದಲ್ಲಿ ನಿಮ್ಗೆ ತುಂಬಾ ಖುಷಿ ಕೊಟ್ಟಂತಹ ದಿನಗಳು ಯಾವುದು? ಮೇನ್ ಆಗಿ ಮೊನ್ನೆ MP ಟಿಕೆಟ್ ಸಿಕ್ಕಿದಾಗ ನನಗಿಂತ ಸಂತೋಷ ಪಟ್ಟಿದ್ದು ನಮ್ಮ ತಂದೆ, ನನ್ನ ಫ್ರೆಂಡ್ಸು. ಪಾಪ ಎಲ್ಲ ನನ್ನ ಫ್ರೆಂಡ್ಸು ಒಂದು 20 ಜನ ತಮ್ಮ ಕೆಲಸ ಕರೆಲ್ಲ ಬಿಸಾಕಿ ನನ್ನ ಜೊತೆ ಇದ್ರು. ಕೋಲಾರದಲ್ಲಿ ಹಗಲು ರಾತ್ರಿ ನನ್ನ ಜೊತೆ ಇದ್ರು. ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ನನಗೆ. ಸೊ ಅದು ನನಗೆ ಅಸೆಟ್. ಕ್ಯಾಸ್ಟ್ ಅನ್ನೋದು ರಾಜಕೀಯದಲ್ಲಿ ನೆಗೆಟಿವ್ ಅನ್ಸುತ್ತಾ ಪಾಸಿಟಿವ್ ಅನ್ಸುತ್ತಾ ನಿಮ್ಮ ಪ್ರಕಾರ? ಕ್ಯಾಸ್ಟ್ ಅನ್ನೋದು ಈಗಿನ ವಿದ್ಯಮಾನದಲ್ಲಿ ಪಾಸಿಟಿವ್ ಅಪ್ರೋಚ್ ಆಗಿದೆ. ಎಸ್ಪೆಷಲಿ ನಮ್ಮ ಕಾಂಗ್ರೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಕ್ಯಾಸ್ಟ್ಗೂ ಪ್ರಾತಿನಿಧ್ಯ ಕೊಡ್ತಾರೆ. ಎಂತಾರೆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋದ್ರಲ್ಲಿ ಎಲ್ಲರಿಗೂ ಒಂದು ಅವಕಾಶ ಕೊಡ್ತಾರೆ. ನಮ್ಮಂಥವ್ರಿಗೆ ಇದು ಬಹಳ ಹೆಲ್ಪ್ ಆಗಿದೆ. ಅದೇ ನೀವು BJP ನೋಡೋಕ್ಕಲ್ಲ. BJPಯಲ್ಲಿ ಏನಂದ್ರೆ ನೀನು ಒಂದು ಪುಡಿ ರೌಡಿ ಆದ್ರೂ ಆಗಿರ್ಬೇಕು, ಇಲ್ಲ ರಿಯಲ್ ಎಸ್ಟೇಟ್ ದುಡ್ಡು ಮಾಡಿರ್ಬೇಕು, ಅಥವಾ ಬೇರೆ ಏನಾದ್ರು ಕೆಲಸ ಮಾಡಬೇಕು. ಕಾಂಗ್ರೆಸ್ ಅಲ್ಲಿ ಆ ಥರ ಇಲ್ಲ. ನಾವು ರಾಜಕೀಯದಲ್ಲಿ ಇದೀವಿ ಅಂದ್ರೆ ನಮ್ಮನ್ನು ಗುರುತಿಸ್ತಾರೆ. ಈ ಕಮ್ಯುನಿಟಿಯವ್ರಿಗೆ ಏನೋ ಮಾಡೋದು. ನನ್ಗೆ ಎಲ್ಲಿ ಸಿಕ್ಕಿದ್ದೇನಕ್ಕೆ ನಾನು ಕೋಲಾರ್ಗೆ ನನಗೆ ಕಮ್ಯುನಿಟಿ ನೋಡಿ ನಾನು ಕೊಟ್ಟಿದ್ದು. ಕ್ಯಾಸ್ಟ್ ಆಲ್ಸೋ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಹಿಯರ್. ಹಣ ಬಲ, ತೋಳು ಬಲ ಅದೆಲ್ಲ ಪ್ರತಿ ಸಾರಿ ನಡೆಯಲ್ಲ. ಈ ಹಣ ಅನ್ನೋದು ಚುನಾವಣೆಗಳಲ್ಲಿ ಒಂದು 10% ನಡೆಯುತ್ತೆ ಅಷ್ಟೇ. 90% ಜನಗಳ ಭಾವನೆಗಳೇನಿದೆ, ಸರ್ಕಾರದ ಬಗ್ಗೆ ಅವರ ನಿಲುವೇನಿದೆ,
ಈ ಹಿಂದಿನ ಸರ್ಕಾರಗಳು ಮಾಡಿದ ಆಂಟಿ ಇನ್ಕಂಬೆನ್ಸಿ ಅಂತವಲ್ಲ, ಅದನ್ನೆಲ್ಲ ನೋಡಿ ಜನ ವೋಟ್ ಹಾಕ್ತಾರೆ. ಯಾವ ರೀತಿ ಹಿಂದಿನ ಸರ್ಕಾರ ಬಿಹೇವ್ ಅದ್ರ ಬೇಸ್ ಮೇಲೆ ವೋಟ್ ಹಾಕ್ತಿರೋದು. 10% ಅಷ್ಟೇ ಹಣ ನಿಮಗೆ ಸಹಾಯ ಮಾಡೋದು. ಸೊ ಹಂಗಾಗಿ ಹಣಬಲ ಇಂಪಾರ್ಟೆಂಟ್ ಆಗಲ್ಲ. ಜಾತಿ ಎಸ್, ಇವತ್ತಿನ ವಿದ್ಯಮಾನ ಜಾತಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಈಗ ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿಗಳು ಇಲ್ಲ ಅಂತ ಅಂದಿದ್ರೆ ಮೋಸ್ಟ್ಲಿ ಈ ರೀತಿ ಸಮುದಾಯಕ್ಕೆ ಸೇರಿದಂಥವ್ರು ರಾಜಕೀಯಕ್ಕೆ ಬರಕ್ಕೆ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿಗಳು ಇಲ್ಲ ಅಂದ್ರೆ ರಾಜಕೀಯ ಬಿಡಿ, ಎಸ್ಪೆಷಲಿ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಅವರು ಶಾಲೆಗೂ ಹೋಗಕ್ಕಾಗಲ್ಲ. ಯಾವ ಶಾಲೆಯಲ್ಲೂ ನಿಮ್ಗೆ ಅಡ್ಮಿಷನ್ ಕೊಡಲ್ಲ. ಇವ್ರು ಹೇಳ್ತಾರಲ್ಲ ABVP ಅವರು, BJP ಅವರು ರಿಸರ್ವೇಷನ್ನು ತೆಗಿಬೇಕು ಅಂತೇಳಿ. ರಿಸರ್ವೇಷನ್ ತೆಗೆದ್ರೆ ಮತ್ತೆ 1000 ವರ್ಷಗಳ ಹಿಂದೆ ಅಥವಾ 100 ವರ್ಷಗಳ ಹಿಂದೆ ಏನಿದೆ ಪರಿಸ್ಥಿತಿ, ಅದೇ ಪರಿಸ್ಥಿತಿಗೆ ಬಂದಿದೆ. ನಿಮಗೆ ಕೆಲಸ ಸಿಗಲ್ಲ, ನಿಮ್ಗೆ ಓದಕ್ಕೆ ಆಗಲ್ಲ, ಮತ್ತೆ ಅವರವ್ರ ಕೆಲಸಗಳೇನೇನು ಮಾಡಬೇಕು, ಜಾತಿಯ ಆಧಾರಿತ ಉದ್ಯೋಗಗಳು ಕೊಟ್ಟಿದ್ದಾರೆ, ಕಸಬುಗಳೇನಿದೆ ಅಲ್ಲಿಗೆ ವಾಪಸ್ ಹೋಗ್ತಾರೆ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು, ನಮಗೆ ಸಪರೇಟ್ ಕಾನ್ಸ್ಟಿಟ್ಯೂನ್ಸಿಗಳು ಬೇಕು ಅಂತ ಹೇಳಿ. ಅಂದ್ರೆ SC ಯಾರು ದಲಿತ ವರ್ಗಕ್ಕೆ ಸೇರಿದ್ರು ಅದೇ ವೋಟ್ ಹಾಕಬೇಕು ಅಂತ ಹೇಳಿ ಪ್ರತಿಪಾದನೆ ಮಾಡಿದ್ರು. ಗಾಂಧೀಜಿ ಅವ್ರ ಯೋಚನೆನೇ ಬೇರೆ ಆಗಿತ್ತು, ಅದಕ್ಕೆ ವಿರೋಧ ಮಾಡಿದ್ರು. ಬಟ್ ನನ್ನ ವೈಯಕ್ತಿಕ ಏನಂದ್ರೆ ಅವತ್ತು ಅಂಬೇಡ್ಕರ್ ಹೇಳಿದ್ದು ಕರೆಕ್ಟ್. ಇವತ್ತು ಕೂಡ ನಾವು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಲಾಢ್ರಿ ಯಾರಿರ್ತಾರೆ ಅವ್ರು ಏನ್ ತೀರ್ಮಾನ ತಗೊಳ್ತಾರೋ ಅವರೇ ಗೆಲ್ತಾರೆ ಹೊರತು ಇಂಥ ಕ್ಯಾಂಡಿಡೇಟ್ ಗೆಲ್ಬೇಕಂತ ಅವರೇ ತೀರ್ಮಾನ ಮಾಡ್ತಾರೆ. ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳಿಗೆ ನಾವು ಎಷ್ಟು ರಿಸರ್ವ್ ಆಗಿದ್ರು ಕೂಡ ಮ್ಯಾಕ್ಸಿಮಮ್ 25% ಇರ್ತೀವಿ. 75% ಬೇರೆಯವ್ರು ಇದಾರಲ್ಲ, ಡಿಸಿಷನ್ ಮೇಕರ್ಸ್ ಬೇರೆಯವ್ರು ಇದಾರಲ್ಲ. ಇದನ್ನೆಲ್ಲ ನೋಡಿದಾಗ ಅಂಬೇಡ್ಕರ್ ಹೇಳಿದ್ದೆ ಕರೆಕ್ಟ್. ಅವತ್ತು ಅಂಬೇಡ್ಕರ್ ಮಾತು ಗಾಂಧೀಜಿ ಕೇಳಬೇಕಾಗಿತ್ತು ಅಂತ ನನಗೆ. ಪೊಲಿಟಿಷಿಯನ್ಸ್ ಅಂತಂದ್ರೆ ಜನಗಳಿಗೆ ಒಂದೇ ಇಮೇಜ್ ಇರುತ್ತೆ, ಬರೀ ಅಧಿಕಾರ ನೋಡ್ಕೊಳ್ತಾರೆ ಆ್ಯಂಡ್ ಒಂದಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸ್ತಾರೆ ಅನ್ನೋದು. ಅದನ್ನ ಹೊರತುಪಡಿಸಿದ್ರೆ ನಿಮಗೂ ನಿಮ್ಮದೇ ಆದಂಥ ಒಂದು ಪರ್ಸನಲ್ ಲೈಫ್ ಇರುತ್ತೆ. ಅಥವಾ ರಾಜಕಾರಣಿ ಜನರ ಮುಂದೆ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳೋದು ಬೇರೆ, ಮನೆಯಲ್ಲಿ ಒಬ್ಬ ತಂದೆಯಾಗಿ, ಒಬ್ಬ ಗಂಡ ಆಗಿ, ಮಗ ಆಗಿ ಆ ಕರ್ತವ್ಯ ನಿರ್ವಹಿಸೋದೇ ಬೇರೆ. ಸೊ ನಿಮಗೆಲ್ಲ ತುಂಬ ಟೈಮ್ ಸಿಗುತ್ತಾ ಫ್ಯಾಮಿಲಿಗೆಲ್ಲ ಟೈಮ್ ಕೊಡೋವಷ್ಟು? ಎಲೆಕ್ಷನ್ ಟೈಮ್ ಆಗಿರ್ಬೋದು ಅಥವಾ ಎಲ್ಲೋ ಪಾರ್ಟಿ ಮೀಟಿಂಗ್ ಹೋಗಬೇಕು, ಸಡನ್ನಾಗಿ ಪ್ಲ್ಯಾನ್ ಕ್ಯಾನ್ಸಲ್ ಆಗುತ್ತೆ, ಅಂಥ ಸಿಚುವೇಶನ್ ಎಲ್ಲ ಬಂದಾಗ ಹೆಂಗೆ ಮಾಡ್ತೀರಾ ಫ್ಯಾಮಿಲಿ ಬ್ಯಾಲೆನ್ಸ್ ಮಾಡೋಕ್ಕೆ? ರಾಜಕಾರಣಿಗಳಿಗೆ ಫ್ಯಾಮಿಲಿ ಲೈಫು ಸಫರ್ ಆಗುತ್ತೆ, ಬಹಳಷ್ಟು ಟೈಮ್ ಕೊಡೋಕ್ಕಾಗಲ್ಲ. ನಮ್ಮದು 9 to 5 ಜಾಬ್ ಅಲ್ವಲ್ಲ, ಇದು 24 hours ಜಾಬ್. ಆರ್ಗನೈಸೇಷನ್ ಅಲ್ಲಿ ಅಥವಾ ಎಲೆಕ್ಟೆಡ್ ಪೊಸಿಷನ್ ಅಲ್ಲಿ ಇರಲಿ, ನಾವಿರೋದು ಜನಸೇವೆ ಮಾಡೋದಕ್ಕೆ. ಯಾವಾಗ ಅವಶ್ಯಕತೆ ಇರುತ್ತೆ ಅವಾಗ ನಮಗೆ ಫೋನ್ ಬಂದ್ರೆ ಹೋಗ್ತಾ ಇರ್ಬೇಕು. ಆಮೇಲೆ ಪಾರ್ಟಿ ಮೀಟಿಂಗ್ಸ್ ಇರ್ತವೆ. ನಮಗೆ ರಾಜಕೀಯದಲ್ಲಿಲ್ಲ ಅಂದ್ರೆ ಬರೀ ರಿಲೇಟಿವ್ಸ್, ಫ್ರೆಂಡ್ಸ್ ಅಷ್ಟೇ. ಮದುವೆಗಳು, ಮುಂಜಿಗಳು ಅಟೆಂಡ್ ಆಗೋದಕ್ಕೆ. ಈಗ ನಮಗೆ ಇಡೀ ಕ್ಷೇತ್ರ, ಈಗ ನನಗೆ ತಗೊಳ್ಳಿ, ಇಡೀ ಕೋಲಾರದಲ್ಲಿ ಎಲ್ಲಾ ಕಾರ್ಯಕರ್ತರು ನಮಗೆ ಫ್ಯಾಮಿಲಿ ಇದ್ದಂಗೆ. 18 ಲಕ್ಷ ಜನ ಇದ್ದಾರೆ. ಯಾರ್ದೋ ಒಂದು ಮನೇಲಿ ಏನ್ ನಡೀತಾ ಇರೋದು ನಮ್ದು ನಿರಂತರವಾಗಿ ಹೋಗ್ತಾನೆ ಇರಬೇಕಾಗುತ್ತೆ. ಹಂಗಾಗಿ ಪರ್ಸನಲ್ ಲೈಫು ಸ್ವಲ್ಪ ಬಟ್ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಇದ್ದಾಳೆ, ಬೆಳೆದ ನಿಂತರ ಮಕ್ಳಿದ ಅವ್ರವ್ರ ಜವಾಬ್ದಾರಿ ನೋಡ್ಕೊಳ್ತಾ ಇದ್ದಾರೆ. ಹಂಗಾಗಿ ನನಗೆ ಎಸ್ಪೆಷಲಿ ಅಂತ ಏನು ತೊಂದರೆ ಆಗಿಲ್ಲ. ನನ್ನ ಫ್ಯಾಮಿಲಿ ಕೂಡ ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ. ಆದ್ರೆ ನನಗೆ ಟೈಮ್ ಸಿಗ್ದಲ್ಲೆಲ್ಲ ಬಂದ್ಬಿಡ್ತೀನಿ. ಎಸ್ಪೆಷಲಿ ಭಾನುವಾರಗಳು ನಾನು ಮನೇಲಿ ಇರೋಕೆ ಪ್ರಯತ್ನ ಮಾಡ್ತೀನಿ. ಸಂಡೇ ಬಂದ್ರೆ ಅದು ಫ್ಯಾಮಿಲಿ ಟೈಮ್. ಅವತ್ತು ನಾನು ಡೈಲಿ ಮನೇಲಿ ಕೂತ್ಕೊಂಡು ಅವ್ರು ಸಿಗ್ಬೇಕಲ್ಲ. ನನ್ನ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾಳೆ, ನನ್ನ ಮಗ ಕೆಲ್ಸಕ್ಕೆ ಹೋಗ್ತಾನೆ, ನನ್ನ ಮಗಳು ಕಾಲೇಜ್ ಹೋಗ್ತಾಳೆ. ಅವ್ರು ಹೆಂಗೂ ಇರಲ್ಲ ಬೆಳಗಿಂದ ಸಾಯಂಕಾಲ ತನಕ. ಸಂಡೇ ಬಂದ್ರೆ ಎಲ್ಲರೂ ಸಿಗ್ತಾರೆ, ಎಲ್ಲ ಮಾತಾಡ್ಕೊಂಡು ಕೂತಿರ್ತೀವಿ. ನಿಮ್ದು ಡೈಲಿ ಶೆಡ್ಯೂಲ್ ಏನು ಸರ್? ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಬೆಳಗ್ಗೆಯಿಂದ ಸಂಜೆ ತನಕ ಏನ್ ಶೆಡ್ಯೂಲ್ ಇರುತ್ತೆ? ನಾನು ಬೆಳಗ್ಗೆ 5:30ಗೆ ಎದ್ದೇಳ್ತೀನಿ. ಎವ್ರಿ ಡೇ 5:30ಗೆ ಎದ್ದೇಳ್ತೀನಿ. ರೆಡಿ ಆಗ್ಬಿಟ್ಟು ಸ್ವಿಮ್ಮಿಂಗ್ ಆದ್ರೂ ಹೋಗ್ತೀನಿ, ಇಲ್ಲ ಜಿಮ್ಗೆ ಆದ್ರೂ ಹೋಗ್ತೀನಿ. ಬಂದು ರೆಡಿ ಆಗಿ ಒಂದು 8:30, 9 ಗಂಟೆ ಒಳಗೆ ಮನೆ ಬಿಟ್ಬಿಡ್ತೀನಿ. ಯಾಕಂದ್ರೆ ನಾನು ಕಾಂಗ್ರೆಸ್ ಆಫೀಸ್ಗಾದ್ರೂ ಹೋಗ್ತೀನಿ ಅಥವಾ ಬೇರೆ ಯಾರಾದ್ರೂ MLAಗಳು ಏನೋ ಕೆಲಸ ಇದ್ರೆ ಹೋಗ್ತೀನಿ, ಇಲ್ಲ ಅಥವಾ ಕೋಲಾರ್ಗೆ ಹೋಗ್ತಾ ಇರ್ತೀನಿ. ಯಾಕೆ 8:30 ಅಥವಾ 9 ಗಂಟೆಗೆ ಬಿಡ್ತೀನಿ ಅಂದ್ರೆ ಅದಕ್ಕಿಂತ ಲೇಟ್ ಆಯ್ತು ಅಂದ್ರೆ ಈ ಟ್ರಾಫಿಕ್ ಅಲ್ಲಿ ನಾನು ಹೋಗೋದು ಬಹಳ ಕಷ್ಟ ಆಗತ್ತೆ. ಹಂಗಾಗಿ ಸ್ವಲ್ಪ ಅರ್ಲಿಯಾಗೆ ಬಿಡ್ತೀನಿ. ಬರೋದು ಆಗ್ಬಿಡುತ್ತೆ ಒಂದು 9-10 ಗಂಟೆ, 11 ಗಂಟೆ ಆಗ್ಬಿಡ್ತದೆ. ನಮ್ಗೇನೀಗ ನಾನು ಜಿಲ್ಲಾಧ್ಯಕ್ಷ ಕೆಲಸ ಸಿಕ್ಕಾಪಟ್ಟೆ ಇದೆ. ನಾನು ಜಿಲ್ಲಾಧ್ಯಕ್ಷ, ಬ್ಯಾಂಗ್ಳೂರ್ ಸೆಂಟ್ರಲ್ ಜಿಲ್ಲಾಧ್ಯಕ್ಷ. 6 ಕಾನ್ಸ್ಟಿಟ್ಯೂನ್ಸಿಗಳು ಬರ್ತದೆ. ವರ್ಕರ್ಸ್ನ ಮೀಟ್ ಮಾಡೋದು, ಕಾರ್ಯಕ್ರಮಗಳು ಕೊಡ್ತಾರ ನಮ್ಗೆ KPCC ಇಂದ ಏನೇನು ಮಾಡ್ಬೇಕು ಅಂತ. ಅವ್ರು ಕೊಡೋ ಕಾರ್ಯಕ್ರಮಗಳು ಮಾಡ್ಕೊಂಡು ಆಮೇಲೆ ನಾವು ಏನೋ ಒಂದು ಅಜೆಂಡಾ ಇಟ್ಕೊಂಡು ಹೋಗಿರ್ತೀವಿ. ವಾರ್ಡ್ ಕಮಿಟಿಗಳು, ಬ್ಲಾಕ್ ಕಮಿಟಿಗಳು ಇದನ್ನೆಲ್ಲ ಸರಿ ಮಾಡ್ಬೇಕು. ನಮ್ದೇ ಆದಂತ ಒಂದು ಕೆಲ್ಸಗಳಿರ್ತವೆ, ಅದೆಲ್ಲ ಮಾಡ್ಕೊಳ್ಳೋದು ನನಗೆ ಟೈಮ್ ಪಾಸ್ ಆಗ್ಬಿಡ್ತದೆ. ಸಾಯಂಕಾಲ ಒಂದು 6-7 ಗಂಟೆ ತನಕ ಇದೇ ಆಗ್ಬಿಡ್ತದೆ. ಆಮೇಲೆ ಯಾರಾದ್ರೂ ಲೀಡರ್ಸ್ ಮಾತಾಡ್ಬೇಕು ಅಂತ ಮಾತಾಡ್ಸ್ಕೊಂಡು ನಾನು ಮನೆಗೆ ಬರೋಷ್ಟು 9:30-10 ಗಂಟೆ. ಫಿಟ್ನೆಸ್, ಹೆಲ್ತ್ ಅದನ್ನೆಲ್ಲ ಮೇಂಟೈನ್ ಮಾಡೋದು ಹೆಂಗೆ? ನಮ್ ಬೆಳಗ್ಗೆ ಅಂತೂ 1.5 hour ಅಂತೂ ಸ್ಪೆಂಡ್ ಮಾಡ್ತೀನಿ.
ಸ್ವಿಮ್ಮಿಂಗು ಅಥವಾ ಜಿಮ್ ನಾನು ಮಾಡೇ ಮಾಡ್ತೀನಿ. ಮೊದಲು ಡಯಟ್ ಕಂಟ್ರೋಲ್ ಇರಲಿಲ್ಲ. ಹೆಂಗಂದ್ರೆ ಹಂಗೆ ಯಾವಾಗಂದ್ರೆ ಊಟ ಮಾಡ್ತಾ ಇದೆ, ಅದು ತುಂಬ ಸಫರ್ ಆಗಿದ್ದೀನಿ. ಗ್ಯಾಸ್ಟ್ರಿಕ್ ಆಗಿ ಭಾಳ ಸಫರ್ ಆದಮೇಲೆ ಈಗ ಒಂದು ಸ್ಟ್ರೀಮ್ಲೈನ್ ಮಾಡ್ಕೊಂಡಿದ್ದೀನಿ. ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು ಅಂತ ಹೇಳಿ ಟೈಮ್ ಮಾಡಿಕೊಂಡು ತಿಂತೀನಿ. ರಾತ್ರಿ ಹೊತ್ತು ಆಗಲ್ಲ, ಯಾಕಂದರೆ ಸಾಯಂಕಾಲ 7 ಗಂಟೆಗೆ ಬಂದರೆ 8:30 9 ಗಂಟೆಗೆ ಫುಡ್ಡು, 9 ಗಂಟೆಗೆ ಬಂದರೆ ಬಂದಾಗ. ರಾತ್ರಿ ಹೊತ್ತು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಬೆಳಗಿಂದ ಮಧ್ಯಾಹ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಡಯಟ್. ಆಮೇಲೆ ಮೊದಲು ಈಗಿಂದ ಅಲ್ಲ, ನಾವು ಚಿಕ್ಕಂದಿಂದ ನನಗೆ ಏನೋ ಒಂದು ಶಟ್ಲ್ ಆಡ್ತೀನಿ, ಟೇಬಲ್ ಟೆನ್ನಿಸ್ ಆಡ್ತೀನಿ, ಸ್ವಿಮ್ಮಿಂಗು, ಬಾಸ್ಕೆಟ್ಬಾಲ್, ಫುಟ್ಬಾಲ್, ಯಾರು ಕರೆದ್ರೆ ಹೋಗ್ತಾ ಇರ್ತೀನಿ. ಅದಕ್ಕೆ ಫಿಟ್ ಆಗಿದ್ದೀರಾ ಸರ್ ನೀವು. ಸೊ ಹಂಗಾಗಿ ಅಭ್ಯಾಸ ಆಗಿರೋದ್ರಿಂದ ಇದಕ್ಕೆ ಸಪರೇಟ್ ಆಗಿ ನಾನು ಡೆಡಿಕೇಟ್ ಮಾಡ್ತಾ ಇದ್ದೆ ಅಂತ ನನಗನ್ಸಲ್ಲ. ನನ್ಗೆ ಚಿಕ್ಕಂದಿಂದ ಅಷ್ಟೇ 5 ಗಂಟೆಗೆ ಎದ್ದು ಬಿಡ್ತೀನಿ. 5:05 ನನಗೆ 4 ಗಂಟೆಗೆ ಮಲಗಿದ್ರು 5:00 ಎದ್ದು ಕೂತಿರ್ತೀನಿ. ನನಗೆ ಬೆಳಿಗ್ಗೆ ಹೊತ್ತು ನಿದ್ದೆ ಬರಲ್ಲ, ಸೂರ್ಯ ಹುಡ್ತಾ ಅಂದ್ರೆ ನಾನು ಎದ್ದು ಕೂತಿರ್ತೀನಿ. ಇನ್ನ ಫ್ಯಾಮಿಲಿನ ಮೇಡಮ್ ತುಂಬಾ ಚೆನ್ನಾಗಿ ಏನು ಸಮಸ್ಯೆ ಇಲ್ಲದೆ ನಿಭಾಯಿಸ್ತಾ ಇದಾರೆ ಅಂತ ಹೇಳಿದ್ರಿ. ಅವ್ರ ಬಗ್ಗೆ ಮಾತಾಡೋದಾದ್ರೆ ಸರ್, ನಾನು ನಿಮ್ ಮನೇಲಿ ಒಂದು ಅಬ್ಸರ್ವ್ ಮಾಡಿದೆ. ಸೊ ನೀವು ಅದು ಮಾಲ್ಡೀವ್ಸ್ ಫೋಟೋ? ಮಾಲ್ಡೀವ್ಸ್ ಅಲ್ಲ, ಲಕ್ಷದ್ವೀಪ್. ಓಕೆ. ಆ ಫೋಟೋ ನೀವು ಮೇಡಮ್ ಫಸ್ಟ್ ಟೈಮ್ ಏನೋ ಟ್ರಾವೆಲ್ ಮಾಡಿದಾಗ ಅಲ್ಲಿ ಔಟ್ ಸೈಡ್ ಹೋದಾಗ ಕ್ಲಿಕ್ ಮಾಡಿದ ಫೋಟೋ ಅಂತ, ಅದು ಹೌದಾ? ಓಕೆ. ಮೇಡಮ್ ಬಗ್ಗೆ ಮಾತಾಡೋದಾದ್ರೆ ಸರ್, ನಿಮ್ದು ಲವ್ ಮ್ಯಾರೇಜಾ? ಲವ್ ಕಮ್ ಅರೇಂಜ್ ಮ್ಯಾರೇಜ್. ಓಕೆ. ನನ್ನ ಹೆಂಡತಿ ಡೆಂಟಿಸ್ಟ್. ಅವಳು ಓದಿದಿಲ್ಲೇ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಅಂತ ವಿಲ್ಸನ್ ಗಾರ್ಡನ್ ಅಲ್ಲಿ ಒಂದು ಕಾಲೇಜ್ ಇದೆ, ಅಲ್ಲೇ ಓದಿದ್ದ ಅವಳು. ನೋಡಿದ್ದೆ, ಪರಿಚಯ ಇದ್ದೆ. ಆಮೇಲೆ ಹಿಂಗೆ ಫಾರ್ ರಿಲೇಟಿವ್ ಅಲ್ಲ, ಇವರೆಲ್ಲ ಸೇರಿ ನನಗೆ ಅವಳನ್ನ ಮದುವೆ ಮಾಡಿದ್ರು. ನನಗೆ ಆ ಫೋಟೋ ಹಿಂದೆ ಒಂದು ಕಥೆನೇ ಇದೆ. 2001ರಲ್ಲಿ ನನಗೆ ಮದುವೆ ಆಗಿತ್ತು. ಮದುವೆ ಆಗಿ ಇಮಿಡಿಯೇಟ್ ಆಗಿ AICC ಸೆಷನ್ ನಡೀತು ಬೆಂಗಳೂರಲ್ಲಿ. SM ಕೃಷ್ಣ ಚೀಫ್ ಮಿನಿಸ್ಟರ್. ನಮಗೆ KPCC ಸೆಕ್ರೆಟರಿ ನಮ್ಮ ತಂದೆ. ನಾನು ಯೂತ್ ಕಾಂಗ್ರೆಸ್ ಅಲ್ಲಿದ್ದೆ, ನಮ್ಮ ತಂದೆ KPCC ಸೆಕ್ರೆಟರಿ. ಅವ್ರಿಗೆ ಲಕ್ಷದ್ವೀಪ್ ಇನ್ಚಾರ್ಜ್, ಲಕ್ಷದ್ವೀಪಿಂದ ಡೆಲಿಗೇಟ್ಸ್ ಅವ್ರಿಗೆ ಇನ್ಚಾರ್ಜ್ ಹಾಕಿದ್ರು. ಸೊ ಅವರು ಮಲಯಾಳಂ ಅದು ಇದು ಎಲ್ಲ, ಅವ್ರು ಮಲಯಾಳಂ ಬಿಟ್ರೆ ಬೇರೆ ಮಾತಾಡಲ್ಲ, ಇಂಗ್ಲೀಷು ಮಾತಾಡಲ್ಲ, ಹಿಂದಿನೂ ಮಾತಾಡಲ್ಲ ಅವ್ರು. ನಮ್ಮ ತಂದೆ ನೀನ್ ಬಾರ, ನೀನ್ ಮ್ಯಾನೇಜ್ ಮಾಡೋ ಅಂತ ಅಂದ್ರು. ಹಂಗಾಗಿ ನಾನು ಅವ್ರ ಜೊತೆ ತುಂಬಾ ಕ್ಲೋಸ್ ಆಗ್ಬಿಟ್ಟೆ. ಮದುವೆಯಾಗಿ ಇಮಿಡಿಯೇಟ್ ಆಗಿ AICC ಸೆಷನ್ ನಡೆದಿದ್ದು. ಸೊ ಅದೆಲ್ಲ ಮುಗಿಸ್ಕೊಂಡು ಅವರು ಬಹಳ ಕ್ಲೋಸ್ ಆಗ್ಬಿಟ್ರು ನನಗೆ, ಲಕ್ಷದೀಪ್ ಅವರು ಹನಿಮೂನ್ಗೆ ಅಲ್ಲೇ ಬರ್ಬೇಕು ಅಂತ ಹೇಳಿ. ಇಂಟ್ರೆಸ್ಟಿಂಗ್. ಹಂಗಾಗಿ ನಾವು ಲಕ್ಷದೀಪ್ ಹೋಗಿ ಕೆಲಸನೂ ಆಯ್ತು, ಪರ್ಸನಲ್ ಲೈಫ್ ಆಯ್ತು. ಚೆನ್ನಾಗಿತ್ತು. ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸ್ ಲಕ್ಷದೀಪ್. ನೋ ಪೊಲ್ಯೂಷನ್, ನೋ ಫ್ಯಾಕ್ಟರೀಸ್, ನೋ ಕಳ್ಳರು, ನೋ ಡ್ರಿಂಕ್ಸ್. ಅಲ್ಲಿ ಆಲ್ಕೋಹಾಲ್ ಬ್ಯಾನ್ ಇದೆ. ಇಲ್ಲ, ಆಲ್ಕೋಹಾಲ್ ಬ್ಯಾನ್ ಇದೆ. ಒಂದೇ ಒಂದು ಐಲ್ಯಾಂಡ್ ಇದೆ ಅಲ್ಲಿ, ಬಂಗಾರಂ ಐಲ್ಯಾಂಡ್. ಅಲ್ಲಿ ತಾಜ್ ಅವರು ಆ ಐಲ್ಯಾಂಡ್ ನ ಕೊಂಡ್ಕೊಂಡಿದ್ದಾರೆ. ನೀವು ಆ ಹೋಟೆಲ್ಗೆ ಹೋದ್ರೆ ನಿಮ್ಗೆ ಅದೆಲ್ಲ ಎಲ್ಲ ನಿಮ್ಗೆ ಅಲೋ ಇಲ್ಲ. ಅದು ನಿಮ್ಮಿಬ್ರು ಪ್ರೀತಿ ಸಂಕೇತ ಅನ್ಸುತ್ತೆ ಹಾಗಾದ್ರೆ ಫೋಟೋ ಇವಾಗ. ಅಲ್ಲ, ಬುದ್ಧ ಹಿಂದೆ ಏನ್ ಇಡಬೇಕು, ಅದು ಹೈಲೈಟ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕು. ಹಳೆ ಆಲ್ಬಮ್ ಇಂದ ತೆಗೆದು ನನ್ನ ಹೆಂಡತಿ ಅದನ್ನ ಮಾಡ್ತು. ಓಕೆ, ನೈಸ್ ಸರ್, ಕ್ರಿಯೇಟಿವ್. ಅಪ್ಪನ ಬಗ್ಗೆ ಮಾತಾಡಿದ್ರೆ ಸರ್, ಅಪ್ಪ ಅಮ್ಮ, ನಿಮ್ದು ಅಪ್ಪ ಇನ್ನೇನೋ ಮೇಯರ್ ಆಗಿದ್ರು. ಸೊ ಅಮ್ಮ ಹೌಸ್ ವೈಫಾ, ಏನ್ ಮಾಡ್ತಾ ಇದ್ರು? ನಮ್ಮ ತಾಯಿ ದಾಸಪ್ಪ ಮೆಟರ್ನಿಟಿ ಹೋಮ್ ನರ್ಸ್ ಆಗಿದ್ರು. ನಮ್ಮ ತಂದೆ ತಾಯಿದು ಲವ್ ಮ್ಯಾರೇಜ್. ನಮ್ಮ ತಾಯಿ 94 ತೀರ್ಕೊಂಡ್ರು. ಕ್ಯಾನ್ಸರ್ ಆಗಿತ್ತು, 94 ತೀರ್ಕೊಂಡ್ರು ತಾಯಿ. ಶಿ ವಾಸ್ ಜಸ್ಟ್ ಒಂದು 44-45. ನಮ್ಮ ತಂದೆ ಅಂತೂ ನಾವೇನಿಲ್ಲ, ನಮ್ಮ ತಂದೆ ಅಷ್ಟು ಬಿಸಿ. ಅವರು ಯೂನಿಯನ್ಗಳು, ಕಾರ್ಪೊರೇಷನ್ ಅಲ್ಲಿ ಯೂನಿಯನ್ಗಳಿತ್ತು. ಫ್ರೆಂಡ್ಸು ಜಾಸ್ತಿ ನಮ್ಮ ತಂದೆಗೆ. ಭಾಳ ಡೆಲ್ಲಿಗೆ ಭಾಳ ಟೂರ್ ಹೊಡಿಯೋರು. ಅವರು ನಂತರ ಭಾಳ ಸುತ್ತೋರು, ವಿದೇಶಗಳು ಸುತ್ತಾ ಇತ್ತು. ಬಟ್ ವೆರಿ ಎಂಟರ್ಪ್ರೈಸಿಂಗ್ ಮ್ಯಾನ್ ನಮ್ಮ ತಂದೆ ಕೂಡ. ಅವ್ರ ಜೊತೆಯಲ್ಲಿ ನೀವು ಕುತ್ಕೊಂಡ್ಬಿಟ್ಟ ಅಂದ್ರೆ ಒಂದು 4-5 ಅವರ್ ಟೈಮ್ಸ್ ಹೆಂಗ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ನಮ್ಮ ತಂದೆ. ಟೀಚರ್ಸ್ ನೆಲ್ಲ ಗೋಳಿಕೊಂಡಿದ್ದೀರಾ ಸರ್? ಓ, ಸಿಕ್ಕಲ್ಲ. ಯಾವಾಗ್ಲೂ ನೀನ್ ಉದ್ಧಾರ ಆಗಲ್ಲ, ನೀನ್ ಹಿಂಗಾಗ್ತೀನಿ, ನೀನ್ ರೌಡಿ ಆಗ್ತೀನಿ, ಕೊರಡು ಆಗ್ತೀನಿ ಎಲ್ಲ ಹೇಳೋರೆ. ವೆರಿ ಹ್ಯಾಪಿ. ನಾನು ಮೊನ್ನೆ ಹೋಗಿ ಮೀಟ್ ಮಾಡ್ಕೊಂಡ್ ಬಂದಿದ್ದೆ. ಕಾಲೇಜಲ್ಲಿ ಒಂದು ಗೆಟ್ ಟುಗೆದರ್ ಇತ್ತು, ಹೋಗಿದ್ದೆ, ಎಲ್ಲ ಮಾತಾಡ್ತೀನಿ. ದೇ ಆರ್ ವೆರಿ ಹ್ಯಾಪಿ. ಏನೋ ಆಗ್ತಿ ಅನ್ಕೊಂಡು ಏನೋ ಆಗಿದೆಯಾ. ಬಟ್ ಕೆಲವರು ಹೇಳ್ತೀನಿ, ನಿನ್ ಕ್ವಾಲಿಟೀಸ್ ಏನಿತ್ತು ಅದೇ ಆಗಿದೆಯಾ ಬಿಡು ಅಂತ. ಲೈಫ್ ಅಲ್ಲಿ ಎಲ್ಲಾ ಹಂತಗಳಲ್ಲೂ ಕೂಡ ಎಂಜಾಯ್ ಮಾಡಿದೀರಾ ಅಂದ್ರೆ, ಕೆಲಸ ಆಗಿರ್ಲಿ, ಪರ್ಸನಲ್ ಲೈಫ್ ಆಗ್ಲಿ, ಕಾಲೇಜ್ ಆಗ್ಲಿ, ರಾಜಕೀಯ ಆಗ್ಲಿ. ಇಂಟ್ರೆಸ್ಟಿಂಗ್ ಸರ್. ನಾವೆಲ್ಲಿರ್ತೀವೋ ಅದನ್ನ ನಮ್ ಪರವಾಗಿ ನಾವ್ ಮಾಡ್ಕೊಂಡ್ಬಿಡ್ಬೇಕು. ಫ್ರೆಂಡ್ಸು ನಮ್ ದಾರಿಗೆ ಬರ್ಬೇಕು. ಅವ್ರು
ಅವಾಗ ಯು ವಿಲ್ ಫೀಲ್ ಹ್ಯಾಪಿ. ಅದಕ್ಕೆ ನಾವೇನು ನೋವು ಕೊಟ್ಟಿಲ್ಲ, ತೊಂದರೆ ಕೊಟ್ಟಿಲ್ಲ, ರೇಗಿಸ್ತಾ ಇದ್ದೆ ನಾನು, ಸಿಕ್ಕಾಪಟ್ಟೆ ಗೋಳಿ ಕೊಳ್ತಾ ಇದ್ದೆ ಎಲ್ಲಾರನು. ಬಟ್ ತೀರಾ ಆ ತರ ಯಾರು ಬೇಜಾರು ಮಾಡ್ಕೊಂಡು ಏನಾಗಿಲ್ಲ. ದೇ ಲೈಕ್ ಮೈ ಕಂಪನಿ. ಸೊ ಎಲ್ಲಿರ್ತೀವಿ ನಾವು ಜನ ಆಟೋಮೆಟಿಕ್ ಆಗಿ ಬರ್ತಾರೆ. ನಾವ್ ಯಾರನ್ನೂ ಕೆಟ್ಟದಾಗ ಮಾತಾಡಲ್ಲ, ರೋಪ್ ಹಾಕಲ್ಲ. ಈಗಲೂ ಅಷ್ಟೇ ನಾವು DCC ಹೋಗಿ ಕುತ್ಕೊಂಡಂದ್ರೆ ಬರ್ತಾನೆ ಇರ್ತಾರೆ ಮಾತಾಡೋದಕ್ಕೆ. ಚೆನ್ನಾಗಿದೆ ಲೈಫ್. ಐ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಲೈಫ್ ಅಂತ ನಾನು. ಸರ್, ಇವಾಗ ರಾಜಕೀಯದ ಆಯ್ತು, ಪರ್ಸನಲ್ ಲೈಫ್ ಆಯ್ತು. ಸೊ ಇವಾಗ ಜವಾಬ್ದಾರಿನ ನಿಭಾಯಿಸ್ತಿದ್ರೆ ಕಾಂಗ್ರೆಸ್ ಅಲ್ಲೇ. ಮುಂದಿನ ರಾಜಕೀಯ ಜೀವನದಲ್ಲಿ ಏನಾಗ್ಬೇಕಂತ ಅನ್ಕೊಂಡಿದ್ರೆ, ಏನ್ ನಿಮ್ದು ನೆಕ್ಸ್ಟ್ ಪೊಲಿಟಿಕಲ್ ಡೆಸ್ಟಿನೇಷನ್? ನನಗೆ ಆರ್ಗನೈಸೇಷನ್ ಅಲ್ಲಿ ನನಗೆ ಯಾವಾಗಿದ್ರು ನನಗೆ ಕೊಡ್ತಾರೆ ಜವಾಬ್ದಾರಿ. ಯಾಕಂದ್ರೆ ನಾನು ಹಾರ್ಡ್ ವರ್ಕಿಂಗ್ ಅಂತ ನನಗೆ ಕೊಡ್ತಾರೆ. ಒಂದು ಎಲೆಕ್ಷನ್ ಗೆಲ್ಲಬೇಕು ಅಂತ ಆ ಪವರ್ ಯೂಸ್ ಮಾಡ್ಕೊಂಡು ಜನಗಳಿಗೆ, ಈಗ ನಾನು ಏನಿದ್ರು ಕೂಡ ಜನಗಳಿಗೆ ಏನು ಒಂದು ಲೆಟರ್ ಕೊಟ್ಟರು ಅದರಿಂದ ಅದಕ್ಕೇನು ಇರಲ್ಲ. ಯಾವ ಆಫೀಷಿಯಲ್ಸು ನನ್ನ ಲೆಟರ್ಗೆ ಇದು ಕೊಡಲ್ಲ, ಒಂದು ಕೆಲಸನೂ ಆಗಲ್ಲ. ಒಂದಷ್ಟು ಬದಲಾವಣೆಗಳು ಮಾಡಬೇಕು ಸೊಸೈಟಿಯಲ್ಲಿ, ಅಥವಾ ಯಾರಿಗಾದ್ರೂ ಲೈಫಲ್ಲಿ ನಾವೇನೋ ಬದಲಾವಣೆಗಳು ಮಾಡಬೇಕು ಅಂತ ಅಧಿಕಾರ ಬೇಕು, ಒಂದು ಎಲೆಕ್ಟೆಡ್ ಪೋಸ್ಟ್ ಬೇಕು. ಹೋಪ್ ನೆಕ್ಸ್ಟು MLA ಟಿಕೆಟು MP ಟಿಕೆಟು ಕೊಟ್ಟರೆ ಗೆದ್ದು ನಾನು ಒಂದು ಜನಸೇವೆ ಮಾಡಬೇಕಂತ ಭಾಳ ಆರ್ಗನೈಸೇಷನ್ ಇದ್ದಿದ್ದೆ. 30 ವರ್ಷದಿಂದ ನಾನು ಕೆಲಸನೇ ಮಾಡ್ತಾ ಇದ್ದೀನಿ, ಇನ್ನೂ ಮಾಡ್ತೀನಿ ಇನ್ನೊಂದು ವರ್ಷ, ಅದೇ ಬೇಜಾರೇನಿಲ್ಲ. ಆದರೆ ಒಂದು ಎಲೆಕ್ಟೆಡ್ ಪೋಸ್ಟ್ ಇದ್ದು ನಮ್ಮ ಕೈಲಿಂದ ಒಂದಷ್ಟು ಜನಕ್ಕೆ ಸಹಾಯ ಆಗ್ತದೆ. ಈಗ ನೋಡಿ, ಮೇಜರ್ ಡಿಸಿಷನ್ಸ್ ತಗೊಳ್ತಾರೆ, CM ಆಗಲಿ, DCM ಆಗಲಿ, ಈಗ ಗ್ಯಾರಂಟಿ ಯೋಜನೆಗಳು ಎಕ್ಸಾಂಪಲ್, ಇವರೆಲ್ಲ ಎಲೆಕ್ಟೆಡ್ ಅಲ್ಲಿ ಕೂತಿ ಮಾಡ್ತಾರಲ್ಲ, ಇಂಪ್ಲಿಮೆಂಟ್ ಮಾಡ್ತಾರಲ್ಲ, ಎಷ್ಟು ಸಂತೋಷ ಆಗುತ್ತೆ. ಅಪ್ಪ ನಮ್ಮ ಕಾಲದಲ್ಲಿ ಇಂಥ ಒಂದು ಕೆಲಸ ಮಾಡಿದ್ವಿ, ಆ ಹ್ಯಾಪಿನೆಸ್ ಬೇಕು. ಅದೊಂದೇ ನನ್ನ ಜೀವನದಲ್ಲಿ ಕಡಿಮೆ ಆಗಿರೋದು. ಸೊ ಒಂದ್ಸತಿ ಎಲೆಕ್ಷನ್ ಗೆಲ್ಲಬೇಕು, ನಾನು ಏನು ಅಂತ ತೋರಿಸ್ಬೇಕು. ಅವತ್ತೇ ನನ್ನ ಅಧಿಕಾರ ನಾನು ತೋರಿಸಿ ನಾನು ಏನು ಅಂತ ತೋರ್ಸೋಕ್ಕಾಗೋದು. ನನಗೆಷ್ಟೋ ಈಗ ನೋಡ್ತಾ ಇದ್ದೀನಲ್ಲ ಸಮಾಜಗಳಲ್ಲಿ, ಎಷ್ಟು ನಮ್ಗೆ ಐಡಿಯಾಸ್ ಇದೆ. ನಾನು ಎಸ್ಪೆಷಲ್ ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಐಡಿಯಾಸ್ ಇರ್ತದೆ. ಮೂಲಭೂತ ಸೌಕರ್ಯಗಳಾಗಲಿ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಬಿಲ್ಡಿಂಗ್ಸ್ ಮಾಡಬೇಕು, ರೋಡ್ಸ್ ಯಾವ ಥರ ಇರಬೇಕು. ನಮಗೆಲ್ಲ ಈಗಲೂ ನಾನೇನು ಸಿವಿಲ್ ಇಂಜಿನಿಯರ್, ಈಗಲೂ ನಮ್ಮ ಸಿಸ್ಟರ್ಸು, ಬ್ರದರ್ಸು, ಫ್ರೆಂಡ್ಸ್ ಯಾರಾದರೂ ಮನೆ ಕಟ್ಸ್ಬೇಕಂದ್ರೆ ನಾನೇ ಪ್ಲಾನ್ ಹಾಕ್ಕೊಡ್ತೀನಿ. ಸೊ ನನಗೆ ಅದು ಭಾಳ ಇಷ್ಟ, ಅದು ಪ್ಲಾನ್ ಹಾಕ್ಕೊಡ್ತೀನಿ. ಸೊ ನನಗೊಂದು ಡ್ರೀಮ್ ಇದೆ. ಆ ಡ್ರೀಮ್ ನಾನು ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ನನಗೆ ಅಧಿಕಾರ ಬೇಕು. ಅದಕ್ಕೆ ಒಂದ್ಸತಿ ಎಲೆಕ್ಷನ್, ನಾನೇನು ಮಿನಿಸ್ಟರ್ ಆಗ್ಬೇಕಂತ ಒಂದು ಎಲೆಕ್ಷನ್ ಗೆದ್ದರೆ ನನ್ನ ಅಧಿಕಾರ ಇದರಲ್ಲೇ ನಾನು ಕೆಲಸ ಮಾಡಬೇಕು. ಕೋಲಾರದಲ್ಲಿ ನಿಮಗೆ MP ಟಿಕೆಟ್ ಕೊಟ್ಟರಲ್ಲ ಸರ್, ಆವಾಗ ಇರೋದಕ್ಕೂ ಇವಾಗ ನೀವು ಜನರಿಗೆ ಹತ್ರ ಆಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಅಂತ ಅನಿಸುತ್ತೆ. ಇವಾಗಿನ ಪರಿಸ್ಥಿತಿನೇ ಆದರೆ ಪ್ರೆಸೆಂಟ್ ನಿಮಗೆ ಟಿಕೆಟ್ ಸಿಕ್ಕಿದ್ರೆ ನೀವು 100ಕ್ಕೆ 100 ಗೆಲ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆಯಾ ಸರ್? 100%. ನನಗೆ ಟಿಕೆಟ್ ಸಿಕ್ಕಿದಾಗ ನನಗಿದ್ದಂಥ ಕಡಿಮೆ ಸಮಯದಲ್ಲಿ ನಾನು ಯಾರನ್ನೂ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ನಾನೇನು ಮಾತಾಡಿದ್ದೀನಿ ಅದನ್ನು ಅವ್ರು ಕೇಳಿಸ್ಕೊಂಡು ಹೋಗಿದ್ದಾರೆ ಹೊರತು ನನ್ನ ಐಡಿಯಾಸ್ ಏನು, ನನ್ನ ವಿಷನ್ ಏನು, ಕೋಲಾರಕ್ಕೆ ನಾನು ಏನು ಮಾಡಬೇಕಂತಿದ್ದೀನಿ ಅನ್ನೋದು ಅವ್ರು ಕೇಳಿಸ್ಕೊಂಡು ಅವ್ರಿಗೆ ಏನು ಬೇಕು ಅಂತ ನಾನು ಕೇಳಿದ್ದೀನಿ. ಈಗ ನನಗೆ ಟೈಮ್ ಫ್ರೀ ಇರೋದ್ರಿಂದ ನಾನು ಎಲ್ಲರನ್ನೂ ಮೀಟ್ ಮಾಡ್ತಾ ಇರೋದ್ರಿಂದ ಜನ ಇನ್ನೂ ಹತ್ರ ಆಗಿದ್ದಾರೆ ನನಗೆ. ಅವ್ರ ಸಮಸ್ಯೆಗಳು ಏನು ಅಂತ ನನಗೂ ಗೊತ್ತಾಗ್ತಾ ಇದೆ. ನನ್ನಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಲೂ ಗೊತ್ತಾಗಿದೆ. ಅವ್ರಿಗೆ ಒಂದು ಬಲವಾದ ನಂಬಿಕೆ ಬಂದಿದೆ. ಈ 1 ವರ್ಷದಲ್ಲಿ ಈ ಗೆದ್ದಿರೋಂಥ ಕ್ಯಾಂಡಿಡೇಟ್ ಜೊತೆ ನನ್ನನ್ನು ಹೋಲಿಕೆ ಮಾಡ್ತಾರೆ. ಸರ್ ನೀವು ಗೆದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ ನನಗೆ ಪರ್ಸನಲ್ ಆಗಿ ಕೇಳ್ತಾರೆ. ಅಲ್ಲಿ ಅಲ್ಲಿ ಹಂಗೆ ನಡೀತಾ ಇರೋದು. ನೀವು ಕೋಲಾರದಲ್ಲಿ ವಿಚಾರಿಸಿದ್ರೆ ಇಲ್ಲ, ನಮಗೆ ಗೌತಮ್ ಅವರಾಗಿದ್ರೆ ಚೆನ್ನಾಗಿ ಇರ್ತಾ ಇತ್ತು, ಟೈಮ್ ಕೊಡ್ತಾರೆ, ಅವ್ರಿಗೆ ಚೆನ್ನಾಗಿ ಮಾತಾಡ್ತಾರೆ, ನಮ್ಗೆ ಭರವಸೆ ಇದೆ ಅಂತ ಹೇಳಿ ಇವತ್ತು ಮಾತಾಡ್ಕೊಳ್ತಿದ್ದಾರೆ. ನನ್ನ ಹತ್ರ ಭಾಳ ಜನ ಹೇಳಿದ್ದಾರೆ. ನಾನು ನೆಕ್ಸ್ಟ್ ಟೈಮ್ ಟಿಕೆಟ್ ತಗೊಂಡು 100% ಗೆಲ್ತೀನಿ. ಎಸ್ ಸರ್, ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನೀವು ಶಾಸಕರಾಗಿ ಬಂದಾಗ ನಮ್ಮನ್ನು ಮರಿಬೇಡಿ ಸರ್. ಸರ್, ನಾನು ಒಂದಷ್ಟು ಲೀಡರ್ಗಳ ಹೆಸರು ಹೇಳ್ತೀನಿ. ನಿಮಗೆ ಆ ಲೀಡರ್ ಕೇಳಿಸ್ಕೊಂಡ ತಕ್ಷಣ ಹೆಸರು ನೆನ್ಪು ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ ಅಂತ ನೀವು ಸುಮ್ಮನೆ ಹೇಳಬೇಕು, ಆಯ್ತಾ? ಒಂದು ರ್ಯಾಪಿಡ್ ಫೈರ್ ಥರ. CM ಸಿದ್ದರಾಮಯ್ಯ ಇಸ್ ಅ ಗ್ರೇಟ್ ಮ್ಯಾನ್, ಗ್ರೇಟ್ ಲೀಡರ್. DCM DK ಶಿವಕುಮಾರ್ ವೆರಿ ಹಾರ್ಡ್ ವರ್ಕಿಂಗ್. ಯಡಿಯೂರಪ್ಪ ಒಳ್ಳೆ ಲೀಡರು, ಬಟ್ ಇನ್ ದ ರಾಂಗ್ ಪಾರ್ಟಿ ಅನ್ಸುತ್ತೆ ನನಗೆ. HD ಕುಮಾರಸ್ವಾಮಿ ನೋ ಕಾಮೆಂಟ್ಸ್, ಐ ಡೋಂಟ್ ಲೈಕ್ ಹಿಮ್. ವಿಜಯೇಂದ್ರ ಹುಡುಗ, ಇನ್ನೂ ಅಂತ ಮೆಚುರಿಟಿ ಇಲ್ಲ ವಿಜೇಂದ್ರನಿಗೆ. ಗೌತಮ್ ನನ್ನ ಬಗ್ಗೆ ನೀವೇ ನನ್ನ ಬಗ್ಗೆ ಇಷ್ಟೊತ್ತು ಮಾತಾಡಿದ್ದೀನಿ, ಏನು ಹೇಳಕ್ಕೆ? ಒನ್ ಲೈನಲ್ಲಿ ಹೇಳಿ ಏನಾದ್ರು. ವೆರಿ ಎಂಟರ್ಪ್ರೈಸಿಂಗ್ ಅಷ್ಟು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ರಾಜಕೀಯದಲ್ಲಿ ಇನ್ನೂ ಕೂಡ ನೀವು ಬೆಳೀರಿ ಆ್ಯಂಡ್ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ನಿಮ್ಗೊಂದು ಅಧಿಕಾರ ಸಿಗಲಿ, ಜನರ ಸೇವೆ ಮಾಡೋದಕ್ಕೆ ಜನರು ಅವಕಾಶವನ್ನು ಕಲ್ಪಿಸ್ಕೊಡ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಮಗೆ ನಿಮ್ಮ ಅಮೂಲ್ಯವಾದ ಟೈಮನ್ನು ನಮ್ಮ ಜೊತೆ ಸ್ಪೆಂಡ್ ಮಾಡೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಸರ್.